ಪ್ರಶ್ನೆ ಎಲ್ಲರಿಗೂ ಬರೋ ಪ್ರಶ್ನೆನೇ ಇದೆ. ದೇವರು ಸರ್ವ ಹೃದಯದೊಳಗಿದ್ದಾನೆ ಅಂತ ಕೇಳಿದರೆ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಹೃದಯ ಭಾರಿ ಚಿಕ್ಕದು, ಅದರಲ್ಲಿ ಹೇಗಿರ್ತಾನೆ ಅಂತ ಸಂಶಯ ಬಂದೇ ಬರುತ್ತೆ. ಅದಕ್ಕೆ ಉತ್ತರ ಕೊಡೋದು. ಚಂದ್ರನು ಸೇರಿದ್ರೆ ಎಲ್ಲರೂ ಸೇರಿದೆ. ಆದ್ದರಿಂದ ಚಂದ್ರಾದಿ ಅಂತ ಅದಕ್ಕೆ ಹೇಳ್ಬಿಟ್ಟು ಚಂದ್ರಾದಿ ಎಲ್ಲಿ ಸೇರಿದ? ಹೌದು ಹೌದು ಅಲ್ಲ. ಅದು ಪ್ರಶ್ನೆ ಏನಂದ್ರೆ, ದೇವರು ವ್ಯಾಪ್ತ ಅಂತೀರಿ, ದೇವರಾದಿಗಳು ಅಣು. ಮತ್ತು ಉದಾಹರಣೆಗೆ ದೊಡ್ಡ ಪದಾರ್ಥ ಚಿಕ್ಕ ಪದಾರ್ಥಗಳು ಹೇಗಿರುತ್ತದೆ? ದೊಡ್ಡ ಕೊಡನ ಒಂದು ಚಿಕ್ಕ ಪಾತ್ರೆ ಸೇರಿಸಕ್ಕಾಗುತ್ತಾ? ಆಗೋದಿಲ್ಲ. ಅದೊಂದು ಪ್ರಶ್ನೆ, ಹೌದಲ್ಲ? ಈಗ ಚಿಕ್ಕ ಪದಾರ್ಥ ದೊಡ್ಡ ಪದಾರ್ಥ ಹಾಕ್ಬೋದು, ದೊಡ್ಡ ಚಿಕ್ಕ ಪದಾರ್ಥ ಹಾಕೋದು ಹೇಗೆ? ಅಲ್ಲ, ಅದೇ ಹೇಳ್ತಾ ಅದಕ್ಕೆ ಹೇಳ್ತಾರೆ. ಇಲ್ಲ, ಎರಡರಲ್ಲಿ ಒಂದು ಬಿಡಿ, ನೀವು ಸರ್ವಗತತ್ವ ಬಿಡಿ ಅಥವಾ ಒಳಗಿದ್ದಾರೆ ಒಂದು ಬಿಡಿ, ಎರಡು ಉತ್ತರ ಕೊಡಬೇಕೀಗ. ಅದಕ್ಕೆ ಹೇಳ್ತಿರೋದು, ಅದೇ ಹೇಳೋದು. ಈಗ ಸರ್ವದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದರೆ ದೊಡ್ಡ ನಮ್ಮಲ್ಲಿ ದೃಷ್ಟಾಂತ ಇದೆಯಾ ಇಲ್ಲ? ಈಗ ನೀವೇ ಹೇಳಿ, ಈ ಬೈಕನ್ನ ಈ ಸಣ್ಣ ಸೂಜಿಗಳು ಸೇರ್ಸಕ್ಕಾಗತ್ತಾ? ಉತ್ತರ ಕೊಡ್ಬೇಕಲ್ಲ ಈಗ. ಸರ್ವದಲ್ಲಿ ಸೇರುತ್ತೆ ಅಂದ್ರೆ ಅದೇ ಪ್ರಶ್ನೆ. ಸರ್ವ ಸೇರಿಸಬೇಡ್ರಿ, ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ನಿಮಗೆ ಅಂತ ಕೇಳ್ಬೋದು. ಇಲ್ಲ ಒಳಗಿಲ್ಲ ಅಂತೇಳಿ, ಇಲ್ಲ ಸರ್ವತ್ರ ವ್ಯಾಪ್ತರಲ್ಲ ಅಂತೇಳಿ. ಇದು ಪೂರ್ವಪಟ್ಟ. ಏನೇನ? ಹೌದು, ಅದೇ ಇದೆ. ಪ್ರಶ್ನೆಗೆ ಉತ್ತರ ಕೊಡ್ಬೇಕೀಗ. ನಮ್ಮ ಉತ್ತರ ಬೇರೆ, ಅವ್ರ ಉತ್ತರ ಕೊಡ್ತಾರೆ. ಈಗ ಅವ್ರ ಉತ್ತರ ಕರೆಕ್ಟ್ ಆಗಿಬಿಡುತ್ತೆ. ನಾವು ಉತ್ತರ ಕೊಡೋದು ಬೇರೆ ರೀತಿ ಕೊಡ್ತೇವೆ, ಅದು ಒಪ್ಪೋದಿಲ್ಲ, ಅವ್ರು ನ್ಯಾಚುರಲಿ ಒಪ್ಪೋದಿಲ್ಲ. ನೀವೇ ತೋರಿಸಿ. ಈಗ ಒಂದು ಚಿಕ್ಕ ಒಂದು ಕಲಶದೊಳಗೆ ದೊಡ್ಡ ಕೊಡೋದು ಇರಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂದಮೇಲೆ ಇಲ್ಲ ಸರ್ವತ್ರ ವ್ಯಾಪ್ತಿನ ಬಿಟ್ಟುಬಿಡಿ, ಇಲ್ಲ ಒಳಗಿದ್ದಾನೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಆಗ ಉತ್ತರ ಕೊಡ್ತಾರೆ. ನಹಿ ದೃಷ್ಟಾಂತ ಕೊಡ್ತಾರೆ ನೋಡಿ, ಏನೇನೆ ನಹಿ ಸರ್ಷಪಾಂತರ್ ಬ್ರಹ್ಮಾಂಡಸ್ಯ ಅವಸ್ಥಾನಂ ಸಂಭವದುಕ್ತಿ ಕಂ ಇತ್ಯತೋಪಿ ಅಂತರ ಇತಿ. ಬೆಸ್ಟ್ ಎಕ್ಸಾಂಪಲ್ ಇದು. ಏನದು? ನಹಿ ಸರ್ಷಪಾಂತಃ ಬ್ರಹ್ಮಾಂಡಸ್ಯ ಅವಸ್ಥಾನಂ ಸಂಭವದುಕ್ತಿಕಂ. ಅರ್ಥ ಆಯ್ತಾ? ನಹಿ ಸರ್ಷಪಾಂತಃ, ಸರ್ಷಪಾಂತರ ಸಾಸಿವೆ, ಅದರೊಳಗೆ ಬ್ರಹ್ಮಾಂಡಸ್ಯ ಅವಸ್ಥಾನಂ ಸಂಭವದುಕ್ತಿ. ಬ್ರಹ್ಮಾಂಡ ಇದೆ ಅಂತ ಹೇಳಿದ್ರೆ ನಂಬಲಕ್ಕಾಗತ್ತೆ ಎಲ್ಲಾದ್ರೂ ಕೂಡ? ಪೂರ್ತಿ ಕೈಯಿಂದ ಕೊಟ್ಬಿಟ್ರೆ ಆಪೋಸಿಟ್ನ. ಸರ್ಷಪನೂ ದುಂಡಿದೆ, ಬ್ರಹ್ಮಾಂಡ ಗೋಳ ಇದೆಲ್ಲಿ ಅದೆಲ್ಲಿ ಸಾಧ್ಯ ಇದೆಯಾ? ದೊಡ್ಡ ಸರ್ಕಲ್ ಚಿಕ್ಕ ಸರ್ಕಲ್ ಸೇರಿಸ್ಬೋದು, ರಿವರ್ಸ್ ಹೇಗೆ ಸಾಧ್ಯ? ಇತ್ಯತೋಪಿ ಅಂತರಹ ಇತಿ. ಅದು ಪುತ್ರ. ಈಗ ಅಂತರಹ ಇತಿ ಮುಂದಿದೆ. ಖವತ್ ದೃಷ್ಟಾಂತ ಇದೆ. ಅಂತರ ಖವತ್ ದೃಷ್ಟಾಂತ. ಖವದಿತಿ ಇತಿ ಇತಿ ಇಹಾಪಿ ಅನ್ವೇತಿ. ಅದು ಒಂದು ದೃಷ್ಟಿಯಿಂದ ಖವತಿ ಎಂಬುದಕ್ಕೆ ಆಕಾಶಸ್ಥಲಿಂಗ ಅಂತ ಅದಕ್ಕೆ ಉತ್ತರ. ಇನ್ನೊಂದು ಕಡೆ ಇದಕ್ಕೂ ಉತ್ತರ. ಅಂದರೆ ಭಾಷ್ಯನ ಓದೋ ಕ್ರಮ, ಅಣುಭಾಷ್ಯ ಓದೋ ಕ್ರಮದೊಳಗೆ ಎಷ್ಟು ವಿಶೇಷವಾಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಖವದಿತಿ ಇಹಾಪಿ ಅನ್ವೇತಿ. ಅಂದ್ರೆ ಖ ಅಂದ್ರೇನು? ಆಕಾಶ. ಆಕಾಶ ಏನಾಗಿದೆ? ನಮ್ಮ ಒಳಗೆ ಇದೆ, ಹೊರಗೂ ಇದೆ. ಆಯ್ತಾ ಇಲ್ಲ? ಈಗ ಭಗವತಿ ದೃಷ್ಟಾಂತ ಕೊಟ್ಟಿದ್ದಾರೆ. ಯಥಾ ಸರ್ವಗತಃ ಸೌಕ್ಷ್ಮ್ಯ ಆಕಾಶ ನೋಪಲಿಪ್ಯತೆ. ಸರ್ವಗತವಾದ ಆಕಾಶ ಚಿಕ್ಕ ಪದಾರ್ಥದಲ್ಲಿದ್ದರೂ ಕೂಡ ಇರೋದೊಂದು, ಅದು ಲೇಪಕ್ಕೆ ಒಳಗಾಗದೆ ಇರೋದು. ಭಗವದ್ಗೀತೆ ದೃಷ್ಟಾಂತ ಬಂದಿರೋದು ಅದೇ ಖವತ್ ಅಂತ ಹೇಳೋದು, ಆಕಾಶವತ್. ಈ ದೃಷ್ಟಾಂತ ಸರಿ ಹೋಯ್ತು. ಇಲ್ಲೇನು ಸಮಸ್ಯೆ ಇತ್ತು ನಮಗೆ? ದೊಡ್ಡ ಪದಾರ್ಥ ಚಿಕ್ಕ ಪದಾರ್ಥ. ಇದು ಎಂಥ ಪದಾರ್ಥಗಳಿವೋ? ಮೆಟೀರಿಯಲ್ ಥಿಂಗ್ಸ್ ಒಂದಕ್ಕೊಂದು ಆಗೋದಿಲ್ಲ. ಸ್ಪಿರಿಚುವಲ್. ಇವತ್ತು ಆಕಾಶ ಏನದು? ಅಪ್ರಾಕೃತ. ಅವ್ಯಾಕೃತ ಆಕಾಶ ಅಪ್ರಾಕೃತ. ಅಪ್ರಾಕೃತವಾದ ಅವ್ಯಾಕೃತ ಆಕಾಶ ಎಲ್ಲ ಕಡೆ ಇದೆ ಇಲ್ಲೋ? ಸರ್ವತ್ರ ವ್ಯಾಪ್ತನೂ ಆಗಿದೆ, ಚಿಕ್ಕ ಪದಾರ್ಥದಲ್ಲೂ ಇದೆ. ದೇವರು ಅದಕ್ಕಿಂತ ದೊಡ್ಡವನು, ಅದ್ರದ್ದು ಸರಿ ಹೋಗುತ್ತೆ, ಮುಗಿದೋಯ್ತಾಗ. ಅವನು ಈ ದೃಷ್ಟಾಂತ ತಗೊಂಡ್ರೆ ಆಗ್ತಿರ್ಲಿಲ್ಲ ದೇವರನ್ನು. ಅವಾಗ ಈ ಸಮಸ್ಯೆ ಬರ್ತಿತ್ತು. ನಮ್ಮಂತೆ ರಕ್ತ ಮಾಂಸಗಳ ದೇಹ ದೇವರಿಗಿದ್ದಿದ್ರೆ ಸಮಸ್ಯೆ ಬರ್ತಿತ್ತು. ಜ್ಞಾನಾನಂದಮಯ ದೇಹ, ಸಮಸ್ಯೆ ಇಲ್ಲ. ಎಲ್ಲ ನಮ್ಮ ಮನಸ್ಸಿಗೆ ಬರೋ ಪ್ರಶ್ನೆಗಳು ಉತ್ತರ ಇದೆ. ಹೊರಗೇನು ಯಾರೋ ಪ್ರಶ್ನೆ ಕೇಳ್ತಾರೆ ಎಂಬುದು ಬೇರೆ, ನಮಗೆ ಪ್ರಶ್ನೆ ಬರುತ್ತೆ. ಸರ್ವತ್ರ ವ್ಯಾಪ್ತ ನಾವು ಚಿಕ್ಕ ಪದಾರ್ಥದಲ್ಲಿ ಹೇಗಿರ್ತಾನೆ? ಅದು ನಮ್ಮ ಹೃದಯಗೂ ಎಲ್ಲಿರ್ತಾನೆ ಅಂತ ಕೇಳಿದರೆ ಹೇಗೆ ಸಾಧ್ಯ? ಅದಕ್ಕೆಲ್ಲ ಉತ್ತರ ಖವತ್. ಅಂತರೋ ಅಂತಸ್ಥಃ ಯಥಾ ವ್ಯಾಪ್ತೋಪಿ ಆಕಾಶ ಏಕದೇಶೇ ವರ್ತತೆ ತಥಾ ವಿಷ್ಣುರಪಿ ಇತ್ಯರ್ಥ. ತದುಕ್ತಂ ಸಪ್ತಮಸ್ಕಂಧೇ. ವ್ಯಾಪ್ತೋಪಿ ಆಕಾಶ ಏಕದೇಶೇ ವರ್ತತೆ ತಥಾ ವಿಷ್ಣುರಪಿ ಇತ್ಯರ್ಥ. ಸರ್ವತ್ರ ವ್ಯಾಪ್ತವಾದ ಆಕಾಶ ಏಕದೇಶದಲ್ಲೂ ಹೇಗಿರ್ತಾ ಇದೆಯೋ ಹಾಗೆ ವಿಷ್ಣು ಇದ್ದಾನೆ. ದೃಷ್ಟಾಂತ ಇಲ್ಲಿ ತದುಕ್ತಂ ಸಪ್ತಮಸ್ಕಂಧೇ. ಸಪ್ತಮಸ್ಕಂಧದಲ್ಲಿ ಬಂದಿದೆ. ಪ್ರಹ್ಲಾದವು ಮಾಡ್ತಕ್ಕಂಥ ಉಪದೇಶದ ಭಾಗ ಇದೆ ದೈತ್ಯ ಬಾಲಕರಿಗೆ.
ಕೋತಿಪ್ರಯಾಸೋ ಅಸುರ ಬಾಲಕ ಹರೇಹೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ ಇತಿ. ಒಬ್ಬ ಅಸುರ ಬಾಲಕರೇ, ದೇವರ ಆರಾಧನೆ ಮಾಡೋದ್ರಲ್ಲಿ ಏನು ಕಷ್ಟ ಇದೆ? ಅದೆಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಸ್ವಹೃದಯ, ನಮ್ಮ ಹೃದಯದೊಳಗೆ, ಹೃದಯ ಗುಹೆಯಲ್ಲಿದ್ದಾನೆ. ದೇವರಷ್ಟು ಹತ್ರ ನಮಗೆ ಯಾರೂ ಇಲ್ಲ. ಯಾತಕ್ಕೆ ಪ್ರಯಾಸ ಅಂತ ಹೇಳಬೇಕಾದ್ರೆ ಸ್ವಹೃದಯ ಛಿದ್ರವತ್ಸತಃ ಅಂತ ಪ್ರಹ್ಲಾದ ಹೇಳಿದರು. ಆದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ಭಾಗವತ ಕೊಟ್ಟ ಉತ್ತರ ಇದು. ಯಾಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರಕ್ಕೆ ಭಾಗವತ ಯಾತಕ್ಕೆ ಕೊಟ್ಟು ಮಾಡಬೇಕು ಅಂದರೆ ಭಾಗವತ ಏನದು? ಅರ್ಥೋಯಂ ಬ್ರಹ್ಮಸೂತ್ರಾಣ ರೆಫರ್ ಮಾಡಿಬಿಟ್ಟಿತ್ತ. ಇದು ಅಲ್ಲಿ ನೋಡಿ ಅಂತ ಹೇಳಿದಾಗ ರಿಲೆವೆಂಟ್ ಅದು. ಛಿದ್ರ, ಹೃದಯ ಛಿದ್ರ, ಛಿದ್ರ ಅಂದ್ರೆ ಹೃದಯದಲ್ಲಿರ್ತಕ್ಕಂಥ ಹೃದಯಾಕಾಶ, ವಾಸ ಮಾಡತಕ್ಕಂತಹ. ಈ ಕೋತಿ ಪ್ರಯಾಸೋ ಅಸುರ ಬಾಲಕ ಹರೇರುಪಾಸನೆ ಶ್ರೀ ಹೃದಯ ಛಿದ್ರವತ್ಸತಃ ಇತಿ. ಏತಚ್ಚ ಲಿಂಗಪಾದೀಯ ಆದ್ಯನಯೇ ನಿಚಾಯತ್ವಾದೇವಂ ವ್ಯೋಮವಚ್ಚ ಇತಿ ಸೂತ್ರೇ ವ್ಯುತ್ಪಾದ್ಯಮಪೀಹ ಶಿಷ್ಯಹಿತಾಯ ಪ್ರಸಂಗಾದುಕ್ತಂ. ಒಂದು ಪ್ರಶ್ನೆ ಹಾಕ್ಕೊಂಡ್ರು. ಈ ವಿಷಯ ಪ್ರಶ್ನೆ ಉತ್ತರ ಮುಂದೆ ಬಂದಿದೆ. ಅರ್ಭಕೌಕಸ್ವಾತ್ ಅಂತ ಪ್ರಶ್ನೆ ಮುಂದೆ ಬರುತ್ತೆ. ಚಿಕ್ಕ ಜಾಗದಲ್ಲಿ ದೊಡ್ಡ ದೇವರು ಹೇಗಿರ್ತಾನೆ ಅಂತ ಸಪರೇಟ್ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಯಾತಕ್ಕೆ ಹೇಳಿದರು ಅಂದರೆ ಲಿಂಗಪಾದೀಯ ಆದ್ಯನಯೇ, ಲಿಂಗಪಾದೀಯ ಆದ್ಯನಯೇ, ಲಿಂಗಪಾದದಲ್ಲಿರ್ತಕ್ಕಂತಹ ಮೊದಲು ಲಿಂಗಪಾದ ಅಂದ್ರೇನು? ನಾಮಾತ್ಮಕ, ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡತಕ್ಕಂತಹ ಪಾದದೊಳಗೆ ಆದ್ಯನೆಯ ಮೊದಲೇ ಅಧಿಕರಣದಲ್ಲೇನೆ ನಿಚಾಯತ್ವಾದೇವಂ ವ್ಯೋಮವಚ್ಚ ಆಕಾಶವ ದೃಷ್ಟಾಂತ ಕೊಟ್ಬಿಟ್ಟಿದ್ದಾರೆ. ಇದು ಸೂತ್ರೇ ವ್ಯುತ್ಪಾದ್ಯಮಪೀಹ. ಮುಂದೆ ಹೇಳ್ತಾ ಇದ್ರು ಕೂಡ ಆಚಾರ್ಯ ಏನ್ ಮಾಡಿದ್ದಾರೆ? ಶಿಷ್ಯಹಿತಾಯ ಪ್ರಸಂಗಾದುಕ್ತಂ, ಶಿಷ್ಯರ ಹಿತಕ್ಕೋಸ್ಕರ ಏನ್ ಮಾಡಿದ್ರು? ಇಲ್ಲೇ ಉತ್ತರನೂ ಕೊಟ್ಬಿಟ್ಟು ಮುಂದೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಚಿಕ್ಕದಾಗಿ ಉತ್ತರ ಕೊಟ್ಬಿಟ್ಟು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಶಿಷ್ಯಹಿತಾಯ ಇಂಪಾರ್ಟೆಂಟ್ ಇದೆ. ಶಿಷ್ಯರಿಗೆ ಅಲ್ಲಿವರೆಗೆ ಹೋಗೋದು ಕಾಯೋದು ಬೇಡ, ಅಲ್ಲಿ ಅರ್ಥ ಆಗೋದು ತುಂಬ ಕಷ್ಟ ಆಗೋದು ಬೇಡ ಅಂತ ಇಲ್ಲೇ ಹೇಳಿದ್ದಾರೆ. ವಿವೃತಂಚೈತತ್ ವೈಶೇಷಿಕನಯ ಅನುಭಾಷ್ಯೆ. ಅಷ್ಟೇ ಅಲ್ಲ, ವಿವೃತಂಚೈತತ್ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ವೈಶೇಷಿಕನಯ ಅನುಭಾಷ್ಯೆ, ಅನುವ್ಯಾಖ್ಯಾನ, ವೈಶೇಷಿಕನಯ ಸಮಯ ಪದ, 2ನೇ ಅಧ್ಯಾಯದ ಸಮಯ ಪಾದಗಳು ವೈಶೇಷಿಕಾಧಿಕರಣದೊಳಗೆ ವಿಷಯವನ್ನು ಆಚಾರ್ಯರು ವಿಸ್ತಾರವಾಗಿ ಹೇಳಿದ್ದಾರೆ. ಏನಂತ? ಮಹತೋ ಅಲ್ಪತ್ವಮಪಿ ವ್ಯೋಮವತ್ ಪ್ರಾಹ ವೇದವಿತ್. ಡೈರೆಕ್ಟ್ ಆಗಿ ಅರ್ಥ ಹೇಳ್ತಕ್ಕಂಥ ವ್ಯಾಖ್ಯಾನದ ಮಾತು. ಮಹತೋ ಅಲ್ಪತ್ವಮಪಿ ವ್ಯೋಮವತ್ ಪ್ರಾಹ ವೇದವಿತ್. ಮಹತಃ ದೊಡ್ಡ ವಸ್ತುವಿಗೂ ಕೂಡ ಅಲ್ಪತ್ವಮಪಿ ಚಿಕ್ಕದಾಗಿರ್ಬೇಕು ಅನ್ನೋ ವಿಶೇಷ ಗುಣವನ್ನ ವ್ಯೋಮವತ್ ಆಕಾಶ ದೃಷ್ಟಾಂತ ಕೊಟ್ಟು ವೇದವಿತ್ ಪ್ರಾಹ ವೇದವಲ್ಲ ವೇದವ್ಯಾಸದೇವರು ಹೇಳಿದ್ದಾರೆ ಅಂತ ರೆಫರ್ ಮಾಡ್ತಾರೆ. ಯದ್ಯಲ್ಲಿ ಅಲ್ಪದೇಶ ಸಂಸ್ಥಾನಂನ ಸರ್ವತ್ರಾಪಿ ನೋ ಭವೇತ್ ಸ್ಥಿತಶ್ಚ ಹಿ ಅಲ್ಪದೇಶೇಷು ಸರ್ವಗತ್ವಂ ಭವೇತ್ ಧ್ರುವಂ ಇತ್ಯಾದಿನ. ಯದ್ಯಪಿ ಅಲ್ಪದೇಶ ಸಂಸ್ಥಾನ ನಾ ಸರ್ವತ್ರಾಪಿ ನೋ ಭವೇತ್, ಎಲ್ಲ ಕಡೆ ಆಗಿರೋ ಚಾನ್ಸಸ್ ಇಲ್ಲ. ದೇವರಿಗೆ ಸಾಧ್ಯ ಇದು. ದೇವರಿಗೆ ವಿಶೇಷ ವ್ಯಕ್ತಿಗಳಿಗೆ ಸಾಧ್ಯ, ಉಳಿದವರಿಗೆಲ್ಲ ಸಾಧ್ಯ ಇಲ್ಲ. ಉದಾಹರಣೆ ಯೋಗ ಶಕ್ತಿ, ಅಣಿಮಾ ಮಹಿಮ ಎಲ್ರಿಗೂ ಸಾಧ್ಯನ? ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಕೃಷ್ಣ ಬರೀ ಯೋಗಿ ಅಲ್ಲ, ಯತ್ರ ಯೋಗೇಶ್ವರ ಕೃಷ್ಣ. ಆದ್ರಿಂದ ಆತನಿಗೆ ಸಾಧ್ಯ ಇದು. ಪ್ರಶ್ನೆಗೆ ಉತ್ತರ, ದೇವರ ಶಕ್ತಿ ಎಂಥದ್ದದು? ನಮ್ಮಲ್ಲಿ ತೋರ್ಸೋಕೆ ಸಾಧ್ಯ ಇಲ್ಲ. ಯಾತಕ್ಕೆಂದ್ರೆ ನಾವು ಅಂಥವರಲ್ಲ. ದೇವರೆಲ್ಲ ಕಡೆ ಇದ್ದಾನೆ ಅಂತ ಹೇಳಿ ನಾವೆಲ್ಲ ಕಡೆ ಎಲ್ಲಿ ಹೇಳಿದ್ದೀವಿ ಮಧ್ಯ ನಾವೀಗ. ಆದ್ದರಿಂದ ಅದು ಸಾಧ್ಯ ಇಲ್ಲ. ಬೇರೆ ಕಡೆಗೆ ಅಸಾಧ್ಯ, ದೇವರಲ್ಲಿ ಸಾಧ್ಯ. ಅದಕ್ಕೆ ದೇವರದ್ದು ಎಂಥ ಶಕ್ತಿ ಅದು? ಅಚಿಂತ್ಯ ಅದ್ಭುತ ಶಕ್ತಿ. ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯವಾದ ಆಶ್ಚರ್ಯಕರವಾದ ಶಕ್ತಿ. ಆದ್ದರಿಂದ ದೇವ್ರ ಬಗ್ಗೆ ಹೇಳಿದಾಗ ಒಪ್ಪಬೇಕು. ಹೇಳಲಿಲ್ಲ, ಸಾಮಾನ್ಯ ಇದ್ದ ಅದು ಯಾವನ ಹಳ್ಳಿಯವನು, ಭಿಕ್ಷೆ ಬೇಡೋನು, 1 ಗಂಟೆಗೆ ಇಲ್ಲಿರ್ತಾನೆ, ಡೆಲ್ಲಿಯಲ್ಲಿ ಇರ್ತಾನೆ, ಅಲ್ಲಿರ್ತಾನೆ, ಹುಚ್ಚ ಅಂತ ಕರೆದಿರ್ತಾನೆ. ಕೋಟ್ಯಾಧೀಶ ಅವನಿಗೆ ಓನ್ಸೆ ಹೆಲಿಕಾಪ್ಟರ್, ಓನ್ಸೆ ಪ್ಲೇನ್. ಅವನೇನ್ ಮಾಡ್ತಾನೆ? ಅವನಿರ್ತಾನೆ, ಐಶ್ವರ್ಯ ಇದೆ ಅವನಿಗೆ, ಐಶ್ವರ್ಯವಂತ ಮಾಡ್ತಾನೆ. ಯೋಗ ಐಶ್ವರ್ಯ ಇದೆ ಅವರಿಗೆ. ಈ ಲೋಕದ ಐಶ್ವರ್ಯ ಇದ್ರೆ ಹಾರಾಡ್ತಾರೆ. ಲೋಕದ ಐಶ್ವರ್ಯ ಏನದು? ಮೆಟೀರಿಯಲ್ ಎಕ್ಸ್ಟರ್ನಲ್ ಅದು. ಆದರೆ ಇದು ಸ್ಪಿರಿಚುವಲ್ ಎಂಬುದು ಏನದು? ಇಂಟರ್ನಲ್. ಮತ್ತೆ ಯಾವಾಗಲೂ ಒನ್ ವಿತ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅದ್ಮೇಲೆ ಎಷ್ಟು ಜೋರು ಇರಬೇಕು. ಸೊ ಇವು ಯೋಗಿಗಳು ಇವನ್ನೆಲ್ಲ ಕಡೆ ನಕ್ಕು ಬಿಡ್ತಾರ ಅವ್ರು. ಯಾತಕ್ಕೆ? ಯೋಗಿಗಳು ವೀಲ್ ಚೇರಲ್ಲಿ ರನ್ನಿಂಗ್ ರೇಸ್ಗೆ ಹೋಗೋಣ ನಕ್ಕು ಬಿಡ್ತಾರೆ ಒಳದವ್ರು. ವೀಲ್ ಚೇರ್ ರನ್ನಿಂಗ್ ರೇಸ್ ಹೋಗ್ತೀಯ ನೀನು ಅಂತೇಳಿ. ನಮ್ದೆಲ್ಲ ಆ ಟೈಪು. ಅವರು ಹಾರೋರು. ನಾವು ಈ ವಿಷಯ ಅವ್ರಿಗೆ ಅರ್ಥ ಆಗೋದಿಲ್ಲ. ಬರೀ ಎಲ್ಲರೂ ವೀಲ್ ಚೇರಲ್ಲಿ ಸೇರ್ಕೊಂಡ್ಬಿಟ್ರೆ ಓಡೋರು ವಿಷಯ ಅರ್ಥನೇ ಆಗಲ್ಲ ಅವರಿಗೆ. ಏನೋ ಓಡ್ತಾರೆ, ಸುಳ್ಳು ಹೇಳ್ತಾರೆ ನಮ್ಮದು, ಏನೋ ಪಾಪ ವೀಲ್ ಚೇರ್ ಅಂತೇಳಿ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ದಡ್ತಾರನೇ ಭಾರಿ ಪ್ಲಸ್ ಪಾಯಿಂಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. ನಮಗೆ ಕಾಣದ್ದನ್ನು ದೊಡ್ಡವರು ಮಾಡಿದರೆ, ಮಹತಃ ದೊಡ್ಡವರು ಮಾಡಿದಾಗ ಅದರ ಕಂಡು ಸಂತೋಷ ಪಡಬೇಕೆ ಹೊರತು ನಮಗಾಗೋದಾದ್ರೆ ಅವರಿಗೂ ಆಗೋದಿಲ್ಲ ಅಂಥೇಳಿ ಕುತರ್ಕ ಮಾಡ್ಲಿಕ್ಕೆ ಹೋಗಬಾರ್ದು. ಎವರೆಸ್ಟ್ ಎಷ್ಟು ಜನ ಹತ್ತವ್ರು ಇರ್ತಾರೆ ಹಾಗಿದ್ರೆ?
ಗೊತ್ತಾಯ್ತಾ? ಕಡಿಮೆನೆ. ಅದೇ ಸಾಹಸ ಮಾಡೋರು ಕಡಿಮೆನೆ. ಮನುಷ್ಯರಲ್ಲೇ ತಾರತಮ್ಯ ಎಷ್ಟಿರಬೇಕಾದ್ರೆ ದೇವತೆಗಳಿಗೂ ಮನುಷ್ಯರು ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಥ. ನರರಲ್ಲಿ ಶಕ್ತಿ ಇದ್ದಾಗ ದೇವ ಋಷಿ ಪಿತೃಪ ನರಾಹ ಕ್ರಮೇಣ ಶಕ್ತಿ ಎಷ್ಟಾಗುತ್ತೆ? ಜಾಸ್ತಿ ಆಗ್ತದೆ. ದೇವರಲ್ಲಿ ಎಲ್ಲ ಇನ್ಫೈನೈಟ್, ಎಲ್ಲರಲ್ಲಿ ಜಾಸ್ತಿ ಜಾಸ್ತಿ ದೇವರಲ್ಲಿ ಇನ್ಫೈನೈಟ್ ಆಗೋಗ್ಬಿಡುತ್ತೆ ಕಡೆ. ಅದು ವಿಶೇಷವಾದ ದೇವರ ಚಿಂತನೆಯ ಕ್ರಮ. ಸ್ಥಿತಶ್ಚ ಹಿ ಅಲ್ಪದೇಶೇಷು ಸರ್ವಗತ್ವಂ ಭವೇ ಧ್ರುವಂ. ಆದರೆ ದೇವರಿಗೆ ಅಲ್ಪದೇಶೇಷು ಸ್ಥಿತಸ್ಯ, ಅಲ್ಪದಲ್ಲಿರೋನು ದೊಡ್ಡದಲ್ಲಿರಬಹುದು, ದೊಡ್ಡದಲ್ಲಿ ಚಿಕ್ಕದರಲ್ಲಿ ಸಾಧ್ಯ ಲೋಕದೊಳಗೆ, ದೇವರಲ್ಲಿ ಮಾತ್ರ ಎರಡೂ ಸಾಧ್ಯ ಇದೆ ಅಂತೇಳಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏತೇನ ವ್ಯೋಮವದಿತ್ಯುಕ್ತಂ ಅನ್ಯತ್ರಾಪಿ ಅನುಸಂಧೇಯವಿತ್ಯುಕ್ತಂ ಭವತಿ. ಇದೆಲ್ಲ ರಾಯ ಮತ್ಯಾಕೆ ಸೇರಿಸಿದ್ದಾರೆ ಅಂದರೆ, ಎಲ್ಲೋ ಹೇಳಿದ್ದೀನಿ ಯಾಕೆ ನೀವು ಜಾಯಿನ್ ಮಾಡ್ತಿದ್ದೀರಿ ಅಂತ ಆಚಾರ್ಯ ಜಾಯಿನ್ ಮಾಡಿ ತೋರಿಸಿದ್ದಾರೆ. ಸೂತ್ರಗಳೆಲ್ಲ ಏನವು? ವಿಶ್ವತೋಮುಖಂ. ಒಂದು ಸೂತ್ರ ಅಲ್ಲಿಗೆ ಅಪ್ಲೈ ಮಾಡಬೇಕು ಅಂತಲ್ಲ, ಏನು ಮಾಡ್ಬೇಕದನ್ನ ಸೂಟಾಗ ಯಾವ ಜಾಗ ಬೇಕಾದ್ರೆ ಅನ್ವಯ ಮಾಡಬೇಕು. ಏನು ಹೇಳಿದ? 4 × 4 = 16 ಅಂತ ಹೇಳಿಬಿಟ್ಟ. ಆ ಪ್ರಾಬ್ಲಮ್ ಬಂದ ಮಾತ್ರ 4 × 4 = 16 ಅಲ್ಲ. ಏನದು? ಯಾವ ಬಂದರೂ 16. ಗೊತ್ತಾಯ್ತಾ? ಇಲ್ಲ ಅಲ್ಲಿ ಮಾತ್ರ ಬಂದಿತ್ತು, ಇಲ್ಲಿ ಹಾಕ್ತಾ ಹೋಗಬೇಕಂತ ಕೇಳಿದ್ರೆ ಸೂತ್ರ ಆಗೋದಿಲ್ಲ. ಅದು ಗೊತ್ತಾ? ಸೂತ್ರ ಆಗಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಗೊಳ್ಬೋದು. ಈ ರೀತಿ ಬ್ರಹ್ಮಸೂತ್ರ ಓದಿ ಉಳಿದೋರು ತಲೆಯಲ್ಲಿ ಹೋಗಲಿಕ್ಕೂ ಸಾಧ್ಯ. ಇರೋ ಸೂತ್ರ ಅರ್ಥ ಆಗಲಿಲ್ಲ ಅವರಿಗೆ. ಯಾವುದೇ ಸೂತ್ರನ ಸೂಟಬಲ್ ಜಾಗದಲ್ಲಿ ತಕ್ಷಣ ಸೇರಿಸ್ಕೋಬಹುದು. ಸೂತ್ರ ಅಂತ ಕರೆಯೋದೇ ಅದಕ್ಕೋಸ್ಕರ. ಸೂತ್ರದ ಒಂದು ವೈಭವ. ಏತೇನ ವ್ಯೋಮವದಿತ್ಯುಕ್ತಂ ಅನ್ಯತ್ರಾಪಿ ಅನುಸಂಧೇಯವಿತ್ಯುಕ್ತಂ ಭವತಿ. ಇದನ್ನೆಲ್ಲ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದೇ ಹೋದರೆ ಸೂತ್ರಗಳು ಸ್ವಾರಸ್ಯನೇ ಗೊತ್ತಾಗೋದಿಲ್ಲ. ಅದು ಆಚಾರ್ಯ ತೋರ್ಸೋಕ್ಕೋಸ್ಕರ ಆಚಾರ್ಯ ಏನು ಮಾಡಿಬಿಡ್ತಾರೆ, ಬೇರೆ ಬೇರೆ ಪ್ರಸಂಗದಲ್ಲಿ ಸೂತ್ರಗಳು ಉಲ್ಲೇಖ ಮಾಡ್ತಾರೆ. ಬೇರೆ ಬೇರೆ ಪ್ರಸಂಗದೊಳಗೆ ಅದು ಇಲ್ಲಿ ಬಂದಿರೋದು ಬೇರೆ ಪ್ರಸಂಗ, ಆಚಾರ್ಯ ಕೋಟ್ ಮಾಡೋದು ಬೇರೆ ಪ್ರಸಂಗದೊಳಗೆ. ಅರ್ಥ ಏನು ಅಂದರೆ, ಸೂಟಬಲ್ ಆದ ಯಾವುದೇ ಜಾಗದಲ್ಲೂ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಕೋರ್ಟ್ ನಿಯಮಗಳು ಹಾಗೇನೆ. ಅವನೇ ಹೇಳ್ತಾರೆ, ಯಾವುದೋ ಕೋರ್ಟ್ ಎಲ್ಲೋ ಉತ್ತರ ಪ್ರದೇಶ ಕೊಟ್ಟರೆ ನಮಗೆ ಅಪ್ಲೈ ಆಗಬೇಕು ಅಂತ ಕೇಳಿದರೆ, ಕೇಸ್ ಈ ಸಿಮಿಲರ್ ಆದಾಗ ಉತ್ತರ ಪ್ರದೇಶದ ಎಷ್ಟೋ ಪ್ರದೇಶ ಪ್ರಶ್ನೆ ಬರೋದಿಲ್ಲ. ಆ ಕೋರ್ಟ್ ಉತ್ತರ ಕೊಟ್ಟಿದೆ ಅಂದಮೇಲೆ ಅದಿಲ್ಲ ನಮ್ಗೆ ಅಪ್ಲಿಕಬಲ್. ಅದು ಇಲ್ಲ ಹೋದ್ರೆ ಪ್ರೆಸಿಡೆನ್ಸ್ಗೆ ಅರ್ಥನೇ ಇರೋದಿಲ್ಲ. ಹೊತ್ತಾನೆ ಪ್ರೆಸಿಡೆನ್ಸ್ ಸಂಬಂಧಕ್ಕೆ ಅರ್ಥ ಬರೋದು ಆ ರೀತಿ ಮಾಡಿದಾಗ. ಇದು ಅಲ್ಲಿ ಮಾತ್ರ ನಡೆಯುತ್ತೆ, ಇಲ್ಲಿ ಮಾತ್ರ ನಡೆಯುತ್ತಿಲ್ಲ. ಬಟ್ಟೆ ನೀರು ಬಿದ್ದರೆ ಬಟ್ಟೆ ತೊಯ್ಯುತ್ತೆ ಎಂಬುದು ಬೆಂಗಳೂರಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ ನಡೆಯುತ್ತೆ ಅನ್ನೋದು. ನೀರು ಬಿದ್ದರೆ ಬಟ್ಟೆ ತೊಯ್ಯೋದು ಏನದು? ಸಹಜವಾದದೊಂದು ಗುಣ ಅದು. ಆಗ ಅರ್ಥ ಬಂದ ತಕ್ಷಣ ಮಳೆ ಬಂದ ತಕ್ಷಣ ಯಾವ ತರಲಕ್ಕೆ ಹೋಗ್ತಾರೆ? ಆ ನಿಮಗೆ ಗೊತ್ತಿರೋದ್ರಿಂದ ಹೌದೇ ಮಳೆ ಬಂದಕ್ಕೂ ಬಟ್ಟೆ ಏನು ಸಂಬಂಧ ಅಂತ ಕೊಡೋದಿಲ್ಲ. ಅವನು ತಕ್ಷಣ ಓಡ್ತಾನೆ. ಅವನಿಗೂ ಗೊತ್ತು, ಓದೋರಿಗೂ ಗೊತ್ತು. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಲೌಕಿಕ ಏನಾಗಿದೆ ಅಂದರೆ ನಿತ್ಯ ಸ್ಪಿರಿಚುವಲ್ ಟೈಮ್ ಅರ್ಥ ಆಗಿಲ್ಲ. ಆದ್ದರಿಂದ ಪ್ರತಿಯೊಂದಕ್ಕೆ ಏನು ಮಾಡ್ತೇವೆ ನಾವು? ಪ್ರಶ್ನೆ ಕೇಳ್ತೇವೆ, ನಂಬೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ಹಾಗಲ್ಲ, ಪ್ರತಿಯೊಂದಕ್ಕೂ ಕೂಡ ತಕ್ಷಣ ಫಾಲೋ ಮಾಡ್ತೇವೆ. ಅಂದರೆ ನೋನ್ ಅನ್ನೋನ್, ನೋನ್ ಥಿಂಗನ್ನು ಯಾವಾಗಲೂ ಏನು ಮಾಡೋಕೆ ಅನ್ನೋನ್ಗೆ ಎಲ್ಲಿ ವಿರೋಧ ಬರೋದಿಲ್ಲ ಅಪ್ಲೈ ಮಾಡ್ಕೋಬೇಕು. ಇದು ಇಲ್ಲಿಗೆ ಅದು ಅಲ್ಲಿಗೆ ಅಂತ ಮಾಡ್ಕೋಬಾರ್ದು. ದೇವರು ನೋನ್ ಪದಾರ್ಥ ಕೊಟ್ಟಿರೋದೇ ಅದಕ್ಕೆ. ನೋನ್ ಪದಾರ್ಥದಿಂದ ಅನ್ನೋನ್ ಪದಾರ್ಥನ ತಿಳ್ಕೊಳ್ಳೋಕೆ ಉಪಯೋಗ ಮಾಡಿಕೊಳ್ಳಿ ಅಂತ. ಅದು ಕೊಡೋದೇ ವರ್ಕ್ ಎಕ್ಸಾಂಪಲ್ಸ್ ನೋನು, ವರ್ಕ್ ಎಕ್ಸಾಂಪಲ್ಸ್ ನೋನು, ಹೊಸ ಪ್ರಾಬ್ಲಮ್ ಅನ್ನೋನ್. ವರ್ಕ್ ಎಕ್ಸಾಂಪಲ್ಸ್ ಕೊಡೋ ಉದ್ದೇಶ ಏನು? ವರ್ಕ್ ಎಕ್ಸಾಂಪಲ್ಸ್ ಯಾವ್ದಕ್ಕೆ ಕೊಡ್ತಾರೆ? ಇದು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಅಂತೇಳಿ. ಇಲ್ಲ ಹೋಗಿದ್ರೆ ಆ ವರ್ಕ್ ಎಕ್ಸಾಂಪಲ್ ಅರ್ಥನೇ ಇಲ್ಲ. ಗೊತ್ತಾಯ್ತಾ? ಇದರಿಂದ ತುಂಬ ಇಂಪಾರ್ಟೆಂಟ್. ಮತ್ತೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಕೋಟ್ ಮಾಡ್ತಿರ್ತಾರೆ, ಹುಡುಗರು ಸ್ಟಡಿ ಮಾಡ್ತಿರ್ತಾರೆ ಪ್ರೀವಿಯಸ್ ಇಯರ್ಸ್ ಎಲ್ಲ. ಯಾಕೆ? ಒಂದು ಸಾಮ್ಯ ಇದೆ ಅಂತ ತಾನೆ. ಇರಲಿವೆಂಟ್ ಆಗಿದೆ, ವೇಸ್ಟ್ ಆಫ್ ಟೈಮ್ ಆಗೋದು. ಹಾಂ ಹೌದು, ಎಲ್ಲದರಲ್ಲೂ ಇಂಪಾರ್ಟೆಂಟ್. ಎಲ್ಲಿ ಬೇಕಲ್ಲಿ ಹೇಳ್ತಾರೆ, ಈಗ ಬಿಡೋದಿಲ್ಲ. ಎಲ್ಲಿ ಬೇಕೋ ಅಲ್ಲಿ ಹೇಳ್ತಾರೆ. ಯಾವ್ಯಾವ ವಿಷಯ ಎಲ್ಲೆಲ್ಲಿ ತಗೋಬೇಕು ಅಂತ ಹೇಳ್ತಾ ಪ್ರಸಂಗ ಬಂದಾಗ ಅಲ್ಲಿ ಜೋಡಿಸ್ತಾ ಹೋಗ್ತಾರೆ. ನಾನು ಅಥಾಪಿ ನ ಪೂರ್ಣಾನಂದೋ ವಿಷ್ಣು ರೀತಿ ಯುಕ್ತ. ಮತ್ತೆ ತೆಗೆದ ನೋಡ್ರಿ, ಇಷ್ಟೆಲ್ಲ ಹೇಳಿದ್ರೆ ಪೂರ್ಣಾನಂದ ಅಂತ ಒಪ್ಪೋದಿಲ್ಲ ನಾವು. ವ್ಯಾಪ್ತ ಇದೆಲ್ಲ ಒಂದೊಂದೇ ಹಿಂದಿಂದ ಅವ್ನು ಎಂಥವನು ಗೊತ್ತಾ ಇವನು? ಹಿಂದಿಂದೆಲ್ಲ ಒಪ್ಪತ್ತೀರಿ ಮುಂದೆ ಹೋಗೋದಿಲ್ಲ ಅಂತ ಹೇಳೋದಿಲ್ಲ. ಅದಿರಲಿ ಆಮೇಲೆ ಮಾತಾಡೋಣ ಅಂತೇಳಿ ಮುಂದಕ್ಕೆ ಹೋಗ್ತಾ ಬರ್ತಾರೆ. ಅವ್ರ ಉದ್ದೇಶ ಏನಂದ್ರೆ ಯಾವ್ದಾದ್ರು ಜಾಗದಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಬರುತ್ತಾ ಅಂತ ಅವನ ವಿಚಾರ. ಅದಕ್ಕೆ ಇವರೇ ಉತ್ತರ ಕೊಡ್ತಾ ಇದ್ರೆ ಎಲ್ಲೂ ಸಾಧ್ಯ ಇಲ್ಲ. ಅವಾಗ ಏನು ಮಾಡಿ ಶಿಷ್ಯನಾಗವನು ಒಪ್ಕೊಂಡ್ಬಿಡ್ತಾನೆ. ಶಿಷ್ಯನಾದವನು ಏನು ಮಾಡ್ತಾನೆ? ಓ ಇದು ಸರಿ ಮುಂದೆ ಅಂತ ಹೇಳಿ ಅವನು ಹಾಗಲ್ಲ, ಇದೇನೋ ಕೊಟ್ಟು ಮುಂದೆ ನೋಡ್ಬೇಡ ಅಂತ ಆ ಥರ ಹೋಗ್ತಾನೆ. ಸೊ ಅವ್ರು ಎಲ್ಲೂ ಉತ್ತರ ಸಿಗೋದೇ ಇಲ್ಲ. ಇವ್ರು ಯಾವಾರು ಉತ್ತರ ಸಿಗ್ತಾನೆ ಇರ್ತದೆ. ಇವೊಂದು ಪ್ರೋಗ್ರೆಸ್ ಆಗ್ತಾ ಹೋಗ್ತಾನೆ, ಅವನು ಹೆಚ್ಚು ಅಪೋಸಿಷನ್ ಜಾಸ್ತಿ ಮಾಡ್ತಾ ಹೋಗ್ತಾನೆ. ತತ್ ಪ್ರಕರಣ ಕೊನೆಗೆ ಏನು ಮಾಡ್ತಾನೆ? ಇದಕ್ಕೇನೋ ಉತ್ತರ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ, ತೋಟ ಇಡುವ ನಾವು ಒಪ್ಪೋದಿಲ್ಲ ಅಷ್ಟೇ. ಆ ಸ್ಥಿತಿ ಬಂದ್ಬಿಡ್ತಾನೆ. ಉಳಿದ್ರೆ ಯಾರೋ ಹೇಳ್ತಾರೆ ಏನು ನನಗೆ ಗೊತ್ತಿಲ್ಲ, ನನ್ನ ಮನಸ್ಸು ಒಪ್ಪೋದಿಲ್ಲ ಅಂದ್ಬಿಡ್ತಾರೆ. ಇಷ್ಟೆಲ್ಲ ಬಂದು ವಾದಕ್ಕೆ ಯಾಕೆ ಬಂದವ? ಮನಸ್ಸು ಒಪ್ಪೋದಿಲ್ಲ ಅಂತ ಗಟ್ಟಿ ಮಾಡ್ಕೊಂಡ್ರೆ ಏನು ಮಾಡ್ಬೇಕು ಅವನಾಗ? ಅದು ಬರಲಿಕ್ಕೆ ಹೋಗ್ಬಾರ್ದು. ಬಂದ ಮೇಲೆ ಒಂದು ಸ್ಟೇಜಲ್ಲಿ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಅವನು ಹಠವಾದಿ ಅಂತ ಅಂಥವ್ರು ಹೇಳಿ ಉಪಯೋಗ ಇಲ್ಲ.
ನನು ಅಥಾಪಿ ನ ಪೂರ್ಣಾನಂದೋ ವಿಷ್ಣುರಿತಿ ಯುಕ್ತಂ ತತ್ ಪ್ರಕರಣೆ ಯದೇಶ ಆಕಾಶಃ ಆನಂದೋ ನ ಸ್ಯಾದಿತ್ಯಾಕಾಶಸ್ಯ ನಿರುಪಪಾದ ಆನಂದಪದೇನ ನಿರುಪಪದ ಆನಂದಪದೇನ ಪೂರ್ಣಾನಂದೋಕ್ತೇಃ ತಸ್ಯೈವ ಆಕಾಶಸ್ಯ ಛಾಂದೋಗ್ಯೆ ಪ್ರಥಮೇ ಅಧ್ಯಾಯೇ ಕಸ್ಯ ಲೋಕಸ್ಯ ಕಾ ಗತಿರಿತಿ ಆಕಾಶ ಇತಿ ಹೋವಾಚ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಇತ್ಯಾದಿ ವಾಕ್ಯೆ ಪೃಥಿವೀ ಗತಿ ಪ್ರಶ್ನ ವಿಷಯತ್ವೇನ ವಾಯುವಾದಿಭೂತ ಕಾರಣತ್ವೇನ ಚ ಶ್ರುತತಯ ಲೋಕ ಪ್ರಸಿದ್ಧ್ಯ ನ ಭೂತಾಕಾಶತ್ವಾದಿತ್ಯತಃ ಓಂ ಆಕಾಶಃ ತಲ್ಲಿಂಗಾದಿತಿ. ಇಲ್ಲಿ ಪ್ರಶ್ನೆ ಏನೋ ಉತ್ತರ ಏನಂಬುದನ್ನು ಹೇಳ್ತಾರೆ. ಮೊದಲನೇದಾಗಿ ಪೂರ್ಣಾನಂದತ್ವ ವಿಷ್ಣುವಿಗೆ ಒಪ್ಪೋದಿಲ್ಲ. ತತ್ ಪ್ರಕರಣೆ ಯದೇಶ ಆಕಾಶಃ ಆನಂದೋ ನ ಸ್ಯಾತಿತಿ ಆಕಾಶಸ್ಯ ನಿರುಪಪದ ಆನಂದ ಪದೇನ ಪೂರ್ಣಾನಂದೋಕ್ತೇಃ ತಸ್ಯೈವ ಆಕಾಶಸ್ಯ ಛಾಂದೋಗ್ಯೆ. ಅಲ್ಲಿ ಹೇಳ್ತಾರೆ ಆಕಾಶ ಒಂದು ಪದಾರ್ಥ ಇದೆ, ಅದು ಭಾರಿ ಆನಂದವನ್ನು ಹೊಂದಿದೆ ಅಂತ ಛಾಂದೋಗ್ಯದಲ್ಲಿ ಹೇಳ್ತಾರೆ. ಇಷ್ಟು ಹೇಳಿ ಅಸ್ಯ ಲೋಕಸ್ಯ ಕಾ ಗತಿ, ಲೋಕಕ್ಕೆ ಏನಪ್ಪ ಗತಿ ಅಂತ ಪ್ರಶ್ನೆ ಇದೆ. ಆಕಾಶ ಇತಿ ಹೋವಾಚ, ಆಕಾಶವೇ ಗತಿ ಅಂತ ಉತ್ತರ. ಸರ್ವಾಣಿ ಹವ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ, ಎಲ್ಲ ಪ್ರಾಣಿಗಳು ಕೂಡ ಆಕಾಶದಿಂದನೇ ಹುಟ್ಟುತ್ತಾ ಇವೆ ಅಂತ ಉತ್ತರ. ಇತ್ಯಾದಿ ವಾಕ್ಯ ಇವೆಲ್ಲ ಇಟ್ಕೊಂಡವನು. ಪೃಥ್ವೀ ಗತಿ ಪ್ರಶ್ನೆ ವಿಷಯತ್ವೇನ, ಪೃಥ್ವಿಗೆ ಗತಿ ಯಾರು ಅಂತ ಪ್ರಶ್ನೆ ಬಂದರೆ ವಾಯುವಾದಿ ಭೂತ ಕಾರಣತ್ವೇನ ಚ ಶ್ರುತತಯ, ಮುಂದೆ ವಾಯು ಪೃಥ್ವಿ ತೇಜೋ ವಾಯು ಆಕಾಶ ಅಂತ ಹೇಳ್ತಾ ಲಿಂಕ್ ಕೊಡ್ತಾ ಹೋಗಿದ್ದಾರೆ. ಅಲ್ಲಿ ಬಂದಿರೋ ಪ್ರಸಂಗ ಏನು ಅಂದ್ರೆ ಆಕಾಶ ಶಬ್ದಕ್ಕೆ ಭೂತಾಕಾಶ ಅಂತ ಇದೆ, ಭೂತಾಕಾಶ ಅಂತಿದೆ. ನೀವೇನು ಹೇಳ್ತೀರಿ? ವ್ಯಾಪ್ತಾಕಾಶ ಅಂತ. ವ್ಯಾಪ್ತಾಕಾಶ ಅವ್ಯಾಕೃತಾಕಾಶ ಅಂದರೆ ಭೂತಾಕಾಶದ ಪ್ರಸಕ್ತಿ ಅಲ್ಲಿ ಬಂದರೆ ನೀವು ಯಾಕೆ ಇಲ್ಲಿ ಕೋಟ್ ಮಾಡ್ತೀರದನ್ನ? ಆಕಾಶಸ್ಥಲಿಂಗ ತನ್ನ ಸೂತ್ರದಲ್ಲಿ ಆಕಾಶದಂತೆ ಆಕಾಶ ಭೂತಾಕಾಶ ಬಂದಿದೆ. ಆಕಾಶ ಆನಂದಪೂರ್ಣ ಅಂದರೆ ಭೂತಾಕಾಶ ಆನಂದಪೂರ್ಣ ಅಂತ ಆಯ್ತೆ ಹೊರತು ವಿಷ್ಣು ಆನಂದಪೂರ್ಣ ಅಂತ ಎಲ್ಲಿ ಆಗ್ತಾನೆ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ ಅಲ್ಲ. ಈ ಭೂಕತ ಆಕಾಶದ ಬಗ್ಗೆ ಹೇಳೋದಕ್ಕೂ ಹೊರಟಿಲ್ಲ, ಅವ್ಯಾಕೃತ ಆಕಾಶದ ಬಗ್ಗೆ ಹೇಳೋದಕ್ಕೂ ಹೊರಟಿಲ್ಲ. ಹೇಳೋದಕ್ಕೆ ಹೊರಟಿರೋದು ಆಕಾಶ ವಿಷ್ಣುರೇವ, ಆಕಾಶದಿಂದ ಎಲ್ಲವೂ ಹುಟ್ಟುತ್ತಾ ಇವೆ ಅಂತ ಕೇಳಿದರೆ ಈ ಆಕಾಶ ಅಂತ ಅರ್ಥ ಅಲ್ಲ. ವಿಷ್ಣುವಿಗೆ ಆಕಾಶ ಅಂತ ಹೆಸರಿದೆ, ಸರ್ವಶಬ್ದವಾಚ್ಯತ್ವ ಅರ್ಥ ಆಯ್ತಾ? ವಿಷ್ಣುವಿಗೆ ಆಕಾಶ ಅಂತ ಹೆಸರಿದೆ. ಆದ್ದರಿಂದನೇ ತಲ್ಲಿಂಗ ಏನದು ಆಕಾಶ, ಅದು ವಿಷ್ಣುವಿನ ಯಾತ್ರ ತಗೋಬೇಕು ಅಂದರೆ ವಿಷ್ಣುಲಿಂಗ. ವಿಷ್ಣುವಿನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿದೆ, ವಿಷ್ಣುವಿಗೆ ಹೇಳಬೇಕಾದ ಗುಣ ಅಲ್ಲಿರೋದ್ರಿಂದ ಅದು ಭೂತಾಕಾಶದ ಲಕ್ಷಣನೂ ಅಲ್ಲ, ಬರೀ ಜಡಾಕಾಶದ ಲಕ್ಷಣನೂ ಅಲ್ಲ. ಯಾವುದದು? ಆಕಾಶ ಶಬ್ದವಾಚನಾದ ಭಗವಂತನ ವಿಚಾರವಾದ್ದರಿಂದ ಆಕಾಶ ತಲ್ಲಿಂಗ. ಇದು ಅರ್ಥ ಮಾಡಿಕೊಳ್ಳೋ ಕ್ರಮ ಇದೆ. ತದರ್ಥ ಖವತ್ ಬಂತು, ಪೂರ್ಣಾನಂದ ಅಂತರಃ ಖವತ್. ಖವತ್ ಎಂಬುದನ್ನು ಅಲ್ಲಿಗೂ ಅನ್ವಯ ಮಾಡಿದ್ರು, ಇಲ್ಲಿಯೂ ತಗೊಂಡ್ರಿ. ಈಗ ಖವತ್ ಅಂತರಃ ಇತಿ ಅಸ್ತಿ ಸಚಾಸೌ ಆಕಾಶವಾಚಿ ಸನ್ ಪೂರ್ವವತ್ ಅರ್ಶ್ಯಾದ್ಯಚ್ ಪ್ರತ್ಯಯಾಂತಹ ವಿಷ್ಣು ಅಂತ ಅರ್ಥ. ಆಕಾಶ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಹೇಗೆ ಅಂತ ಹೇಳ್ತಾರೆ, ವಿಷ್ಣು ಖವತ್ ಆಕಾಶವತ್ ಅಂತರೋ ಅವಕಾಶವಾನ್. ವಿಷ್ಣು ಖವತ್ ಆಕಾಶವತ್ ಅಂತರೋ ಅವಕಾಶವಾನ್. ವಿಷ್ಣು ಹೇಗೆ ಆಕಾಶ ಒಳಗೂ ಕೂಡ ಇರ್ಲಕ್ಕೆ ಸಾಧ್ಯ ಇದೆಯೋ, ವಿಷ್ಣು ಕೂಡ ಅವಕಾಶಪ್ರದನಾಗಿದ್ದಾನೆ. ಅವಕಾಶಪ್ರದತ್ವಾತ್ ಆಕಾಶ ವಿಷ್ಣು ಅಂತ ಅರ್ಥ. ಯಥಾ ಆಕಾಶ ಪ್ರಾಣಿ ಸಂಚಾರಾದಿ ಅನುಕೂಲ ವಿವರತ್ವ ಶಬ್ದಿತ ಅವಕಾಶವಾನ್ ತಥಾ ವಿಷ್ಣುವಾಖ್ಯ ಆಕಾಶ ಆಕಾಶಾನಾಂ ಅವಕಾಶ ಇತಿ ಸುಧೋಕ್ತ ದಿಶಾ ಆಕಾಶಪದ ಪ್ರವೃತ್ತಿ ನಿಮಿತ್ತಭೂತ ವಿವರತ್ವ ಶಬ್ದಿತ ಪ್ರಾಣಿ ಸಂಚಾರ ಅನುಕೂಲ ಅವಕಾಶವಾನ್ ಅಂತರ್ಥ. ಆಕಾಶ ಅವನು ಕೈ ಚಾಚಲಕ್ಕೆ ಹೋದ, ಅಡ್ಡ ಗೋಡೆ ಇದೆ, ಜಾಗ ಇಲ್ಲ ಅಂತ ಹೇಳಿದ. ಗೋಡೆ ಇಲ್ಲ, ಆಕಾಶ, ಜಾಗ ಇದೆ, ಆಕಾಶ, ಅಲ್ಲಿ ಅವಕಾಶ ಇದೆ. ಅವಕಾಶದೇ ಆಕಾಶ ಅಂತಾಗಿದೆ. ಅವಕಾಶ ಪ್ರದತ್ವ ಎಂಬುದು ಆಕಾಶದ ಗುಣ. ವಿಷ್ಣುವಿನೇನಿದೆ ಈಗ ಅವಕಾಶ ಪ್ರದತ್ವ ಅಂತಿದೆ. ಇದು ಭೂತಾಕಾಶಾದಿಗಳು ಇಲ್ಲ, ಆದ್ದರಿಂದಾಗಿನೇ ತಲ್ಲಿಂಗ ಅವಕಾಶ ಪ್ರದತ್ವ ಅನ್ನೋದು ವಿಷ್ಣುವಿನ ಲಿಂಗ. ಅಂದ್ರೇನೋ ವಿಶಿಷ್ಟವಾದ ಲಕ್ಷಣ, ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್. ಬೆಳಗಿದೆ ಹಾಲು ಅಂದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ? ಮೊದಲು ಬೆಳಗಿರಬೇಕು. ಕೆಲವು ಪದ ಇದೆ, ತಾರು ಅಂದ ತಕ್ಷಣ ಏನು ಬರುತ್ತೆ? ಕಪ್ಪು. ಕೆಲವು ಪದಾರ್ಥಗಳು ಸೆಟ್ ಆಗಿಬಿಟ್ಟಿದೆ. ಅದಕ್ಕೆ ಆಕಾಶ ಶಬ್ದಕ್ಕೆ ಅವಕಾಶ ಪ್ರದತ್ವ ಅನ್ನೋ ಅರ್ಥ ಇದೆ. ಅದು ನಿಜವಾಗ್ಲೂ ಕೂಡ ಇರೋದು ಯಾರಲ್ಲಿ? ಮುಖ್ಯವಾಗಿ ವಿಷ್ಣುವಿನಲ್ಲಿ. ಆದ್ದರಿಂದಾಗಿನೇ ವಿಷ್ಣುರೇವ ಆಕಾಶ ಶಬ್ದ ವಾಚ್ಯ. ಅಲ್ಲಿ ಭೂತಗಳ ಉತ್ಪತ್ತಿ ಆಕಾಶದಿಂದ, ಆಕಾಶ ಆನಂದಪೂರ್ಣವಾಗಿದೆ ಮೊದಲಾದ ಪದಗಳಿಗೆ ಆಕಾಶ ಅಂತಕ್ಕಂಥ ಭೂತಾಕಾಶವಾಗಲಿ
ಈ ಜಡವಾದ ಅವ್ಯಾಕೃತ ಆಕಾಶವಾಗಲಿ ವಿವಕ್ಷಿತವಾದದ್ದಲ್ಲ. ಯಾವುದಲ್ಲಿ ವಿವಕ್ಷಿತವಾದದ್ದು? ವಿಷ್ಣುವೇ ಅಂತ ಅರ್ಥ. ಪ್ರಾಣಿ ಸಂಚಾರ ಅನುಕೂಲ ನೋಡಿ, ಪ್ರಾಣಿ ಸಂಚಾರ ಅನುಕೂಲ ಅವಕಾಶವಾನ್. ಅವಕಾಶ ಆಕಾಶ ಅವಕಾಶ ಕೊಡೋದು ವಿಷ್ಣು. ಸರ್ವಭೂತ ಭೂತಾಕಾಶಕ್ಕೆ ಶಕ್ತಿ ಕೊಟ್ಟಿರೋದು ಯಾರದನ್ನ? ಭಗವಂತ. ಸ್ವಾತಂತ್ರ್ಯ ಇಲ್ಲ ಅದಕ್ಕೆ ಯಾವುದಕ್ಕೂ ಕೂಡ. ಅರ್ಥ ಆಯ್ತಾ? ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ ಇತಿ. ಹೌದು, ಸ್ಪೇಸ್ಗೆ ಅವಕಾಶ ಪ್ರದತ್ವ ಇದಕ್ಕೆ ಸ್ಪೇಸ್ ಅಂತ ಹೆಸರು. ಇತಿ ನವಂ. ಇಲ್ಲಿ ಜಾಗ ಇಲ್ಲ ಅಂತೀವಲ್ಲ, ಸ್ಪೇಸ್. ಇಲ್ಲಿ ಜಾಗ ಇಲ್ಲ ಅಂದ್ರೇನು? ಅವಕಾಶ ಇಲ್ಲ. ಒಂದು ಬಸ್ಸಲ್ಲಿ 50 ಸೀಟ್ ಇದೆ, 51 ಬಂದ ಏನಂತಾರೆ? ನೋ ಸೀಟ್, ಅವಕಾಶ ಇಲ್ಲ. ಗೊತ್ತಾಯ್ತಾ? ಚಾನ್ಸ್ ಇಲ್ಲ. ಇರೋದು ಒಂದು ವೇಕೆನ್ಸಿ, 100 ಜನ ಅಪ್ಲೈ ಮಾಡಿದ್ರೆ ಒಬ್ಬನಿಗೆ ಮಾತ್ರ ಅವಕಾಶ. ಹೆಚ್ಚಿನಕ್ಕೆ ಅವಕಾಶ ಇಲ್ಲ. ವಿಷ್ಣುವಿನಲ್ಲಿ ಹಾಗಿಲ್ಲ. ಅವಕಾಶಪ್ರದ ಅನಂತಾನಂತ ಜೀವರಿ ಪರಮಾತ್ಮ ಈಗಾಗಲೇ ಮುಕ್ತಿ ಕೊಟ್ಟಿದ್ದಾನೆ, ಮುಂದೆ ಕೊಡ್ತಾ ಇದ್ದಾನೆ ಅಂತ. ಅವ್ರು ಮತ್ತೆ ವಿಷ್ಣುಲೋಕ ಎಂಥದ್ದು ಅಂತ ಕೇಳಿದರೆ ಎಷ್ಟು ಜನ ಸೇರಿದ್ರೆ ಏನಾಗೋದಿಲ್ಲ? ಅದು ಏನಾಗೋದಿಲ್ಲ? ನಪೂರಿಯಂತೆ. ಅದು ಓವರ್ಲೋಡ್ ಆಗೋದಲ್ಲ, ಇದಾಗಲಿ ಇನ್ನೇನು ಮಲ್ಟಿಪ್ಲಿಕೇಬಲ್ ಆಗಲ್ಲ. ಇಲ್ಲ ಉದ್ದ ಮೇಲಕ್ಕೆ ಹೋಗಬೇಕು ಅಂತ ಆಗಲಿ ಏನು ಯೋಚನೆ ಇಲ್ಲ. ಆ ವಿಷ್ಣು ಲೋಕ ಅದು ಅವಕಾಶಪ್ರದ, ವಿಶಿಷ್ಟ ಅವಕಾಶಪ್ರದತ್ವ ಅಲ್ಲಿ ಕಾಣುತ್ತೆ. ಹೌದು, ವಿಷ್ಣು ಲೋಕ ಇರ್ತಂಥ ಅವಕಾಶ ಭಾರಿ ದೊಡ್ಡದು. ಅಂಧಂತಮಸ್ಸು ಹಾಗೆ, ಇದು ಹಾಗೆ. ಸ್ವರ್ಗಲೋಕದಲ್ಲಿ ಫುಲ್ ಆಗಿಬಿಡ್ಬೋದು ಬೇಕಾದ್ರೆ. ಇದು ಯಾಕೆ ಮೆಟೀರಿಯಲ್, ಇದು ಅಪ್ರಾಕೃತವಾದ್ದರಿಂದ ಇದು ಫುಲ್ ಆಗೋ ಪ್ರಶ್ನೆ ಇಲ್ಲ. ನಮ್ಮಲ್ಲೇ ಉತ್ತರ ಕೊಟ್ಟೆ, ಹೊಟ್ಟೆ ತುಂಬ್ತೀವಿ ಅಂತೀವಿ, ತಲೆ ತುಂಬ್ತು ಅಂತ ಹೇಳಕ್ ಹೋಗೋದಿಲ್ಲ. ತಲೆ ಏನಾಗುತ್ತೆ? ಎಷ್ಟಿದ್ರು ತಲೆ ದೊಡ್ಡದಾಗೋದಿಲ್ಲ, ಎಷ್ಟು ತಿಂದ್ರು ಕೂಡ ತಲೆ ಹಾಗೆ ಇರುತ್ತೆ. ಹೊಟ್ಟೆ ಏನಾಗುತ್ತೆ? ಗುಂಡೆಗೆ ತಲೆ ಹೊಟ್ಟೆ. ಈ ರೀತಿಯ ತಲೆ ಇರೋದು ಯಾರು ಕೊಟ್ಟೆ? ಈ ತಲೆ ಇರೋದು, ಈ ತಲೆ ಯಾರು ಸಿಕ್ಕಿಲ್ಲ. ಯಾತಕ್ಕೆ? ಅದನ್ನೇ ಜ್ಞಾನ. ಅದು ಜ್ಞಾನ ಅಂಬೋದು ಏನದು? ಆಬ್ಸ್ಟ್ರಾಕ್ಟ್. ಅದು ಆಬ್ಸ್ಟ್ರಾಕ್ಟ್ ಆದ ಎಷ್ಟೇ ಹೋದ್ರೂ ಕೂಡ ಏನಾಗೋದಿಲ್ಲ, ಸ್ಪೇಸ್ ಆಕ್ಯುಪೈ ಮಾಡೋದಿಲ್ಲ. ಈ ಅನ್ನ ಮೆಟೀರಿಯಲ್ ಆದ್ರಿಂದ ಏನು ಮಾಡುತ್ತದ? ಜಾಗ ಆಗದ ಹೋದ್ರೆ ಒತ್ತರಿಸ್ಕೊಂಡ್ಬರುತ್ತೆ, ಬಂದು ಎಕ್ಸ್ಪ್ಯಾಂಡ್ ಮಾಡಿಬಿಡುತ್ತೆ ಆಮೇಲೆ. ಚಿಪ್ಪು ನೋಡಿದ್ರಲ್ಲ, ಆ ಚಿಪ್ಪು ಎಷ್ಟು ವಂಡರ್ಸ್ ಮಾಡೋದು. ಅದು ಅಷ್ಟು ಅವಕಾಶ ಇದೆ. ಅದು ಎಷ್ಟು ಅವಕಾಶ ಇದೆ? GB MB ಹೇಳಕ್ಕೆ ಶುರು ಮಾಡ್ತಾರೆ. ಎಷ್ಟು ಅವಕಾಶ ಇದೆ? ಏನದು ಪದಕ? ಅವಕಾಶ ಎಷ್ಟಿದೆ ಅಂತ. ಇಷ್ಟು ಜಾಗ ಅದು ಅವಕಾಶ ಇದೆ, ಇಲ್ಲಿ ಹೋದ್ರೆ ಇಲ್ಲ. 1 GB ಒಳಗೆ ನೀವು 10 GB ಪದಾರ್ಥ ಹಾಕ್ಲು ಏನು ಮಾಡುತ್ತದ? ಸಾಧ್ಯ ತಗೊಳಕ್ ಹೋಗೋದಿಲ್ಲ. 1 GB ಅಷ್ಟೇ ಕ್ಲೋಸ್ ಆಗ್ತದೆ. ಯದ್ವಾ ಖವತ್ ಅಂತರೋ ವಿವರ ಪ್ರಾಣಿ ಸಂಚಾರಾನುಕೂಲ ಇತ್ಯರ್ಥ. ಅದಕ್ಕೆ ಖವತ್ ಅಂದ್ರೆ ಅಂತರಹ, ವಿವರ ಅಂದ್ರೇನು? ವಿವರ ಸ್ಪೇಸ್ ಎಷ್ಟದು? ಪ್ರಾಣಿ ಸಂಚಾರಾನುಕೂಲ, ಪ್ರಾಣಿಗಳ ಸಂಚಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಕೂಲವಾಗಿದೆ. ಉಕ್ತಮೇವ ತಾತ್ಪರ್ಯಂ. ನಾವಿಲ್ಲಿ ಮನೇಲಿ ಇದ್ದೀವಿ, ಬಟ್ ಸ್ಟಾಫ್ ಇದೆ, ಇಷ್ಟಕ್ಕೆ ಲಿಮಿಟ್ ಆಯ್ತು. ಈಗ ಬೀದಲ್ಲಿ ನಿಂತಿದ್ದಾನೆ ಮೇಲೆ, ನಮಗೆ ಎಲ್ಲಿದೆ? ಮೇಲೆ ಸ್ಟ್ರೇಟ್ ಆಗಿ ಈಗ ಇನ್ಫೈನೈಟ್ ಸ್ಪೇಸ್ ಇದೆ. ಅರ್ಥ ಆಯ್ತಾ? ಮೇಲೆ ಊದಕ್ಕೆ ಹೋಗ್ಬಿಟ್ರೆ ಎಲ್ಲಿವರೆಗೆ ಹೋಗುತ್ತದ? ಹೋಗ್ತಾ ಅಷ್ಟು ಮೇಲಿದೆ. ಎಷ್ಟು ಕವರ್ ಆಗಿದೆ ಲೆಕ್ಕ ಹಾಕ್ಬೇಕು. ಇಲ್ಲಿ ತಕ್ಷಣ ಎಷ್ಟು ಲಿಮಿಟ್ ಆಯ್ತು? ಈಗ ಒಳಗೆ ಬಂದ ತಕ್ಷಣ ಇಷ್ಟೇ. ಕೆಲವು ಚಿಕ್ಕದಲ್ಲಿ ಕೈ ಚಾಚರಿ ಬಡ್ದು ಬಿಡೋದು. ಗೊತ್ತಾಯ್ತಾ? ಅದು ಅಲ್ಲಿ ನೋಡಿದರೆ ಅಷ್ಟು ಮೇಲಿದೆ. ಏನು ಆಶ್ಚರ್ಯ! ಅಂದರೆ ದೇವರು ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ತೋರಿಸ್ತಾರೆ. ಇವು ಇಲ್ಲಿದ್ದರೆ ಎಷ್ಟು, ಅಲ್ಲಿದ್ದರೆ ಇದು ಎಷ್ಟು ಲಿಮಿಟೇಷನ್ ಇದೆ. ಅಲ್ಲಿ ಹೊರಗಡೆ ಹೋದ ತಕ್ಷಣ ಎಷ್ಟು ಬಂದ್ಬಿಡೋದು. ಅಲ್ಲಿ ಅದು ಹುಷಾರಾಗಿ ಏನು ಮಾಡ್ತಾರೆ. ಅವಕಾಶ ಭಾರಿ ಇದ್ದಾಗ ಏನಾಗ್ತಾನೋ ಅನ್ನೋ ರಿಲ್ಯಾಕ್ಸ್ ಮಾಡ್ಕೊತಾರೆ. ಸೊ ವಿಷ್ಣುಪಾದದಲ್ಲಿರೋ ಅವಕಾಶ ಎಲ್ಲಿ ಇಲ್ಲ, ಅದರಿಂದಾಗಿನೇ ಅಲ್ಲಿ ಓವರ್ಲೋಡ್ ಆಗೋದು, ಇದಾಗೋದು, ರಶ್ಶು ಗಿಶ್ ಏನು ಪ್ರಶ್ನೆನೂ ಬರೋದಿಲ್ಲ. ಯದ್ವಾ ಖವತ್ತಂತರೋ ವಿವರ ಪ್ರಾಣಿ ಸಂಚಾರಾನುಕೂಲ ಇತ್ಯರ್ಥ. ಉತ್ತಮೇವ ತಾತ್ಪರ್ಯ ಹೇಳಿಯಾಗಿದೆ. ಇದನ್ನು ಗಟ್ಟಿ ಮಾಡ್ಕೊತ ಹೋದ್ರೆ ಆಗ ನಮಗೆ ಏನನ್ಸುತ್ತೆ? ಹೃದಯದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಿ. ಅಷ್ಟು ದೊಡ್ಡ ದೇವರನ್ನ ಹೇಗೆ ಧ್ಯಾನ ಮಾಡಬೇಕು ಅಂದರೆ, ದೇವರು ಏನು ಮಾಡ್ತಾನೆ? ಅಷ್ಟರಲ್ಲಿ ಇದ್ದಾನೆ. ದೇವರ ಸಾಮರ್ಥ್ಯ ಆಗಿದೆ, ಆದ್ದರಿಂದ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ ಅಂತ ಆಯ್ತು. ಈ ಹಾಗಿದ್ದಾನೆ. ಮತ್ತೆ ಸ್ವಲ್ಪ ಶಕ್ತಿ ಕಡಿಮೆ, ತುಂಬ ಕಡಿಮೆ ಇದ್ದಾಗ ಏನು ಮಾಡ್ತೇವೆ? ಸ್ವಲ್ಪ ಮುದ್ರಿಕೊಂಡು ಕೊಡ್ತೇವೆ. ಈ ಕಡೆ ದೇವ್ರು ಹಾಗೆ ಹಾಕೊತಿದ್ದಾನೆ, ಆರಾಮಾಗಿ ಹಾಗೆ ಆಯ್ತ. ನೋಡೋದಕ್ಕೆ ಏನಿಸುತ್ತೆ? ದೇವ್ರುಗಳೇ ಬಂಧನ ಆಯ್ತಲ್ಲ ಇದು ಒಂದು. ನಮಗೇ ದೇಹದಲ್ಲಿರೋ ಬಂಧನ, ನಮ್ಮ ಹೃದಯೊಳಗೆ ಅವನು ಕೂತ್ಕೊಂಡಾಗ ಅವನ ಗತಿ ಏನಾಗಬೇಕು? ಒದ್ದಾಡೋ ಇಡೋದಿಲ್ಲ. ಕರ್ಫ್ಯೂ ಬಂದಾಗೆಲ್ಲ ಹೊರಗೆ ಹೋಗಬೇಡ್ರಿ ಅಂತ ಏನಾಗುತ್ತೆ ಅವನಿಗೆ? ಒಂಥರ ಏನೋ ಟೆನ್ಷನ್. ಅದು ಇದಕ್ಕಿಂತ ಏನೋ ನೆನಪು, ಅವತ್ತೇ ನೆನಪಾಗುತ್ತೆ. ಇದು ತರಬೇಕಾಗಿತ್ತು ಅಂತೇಳಿ ಕರ್ಫ್ಯೂ ತೆಗೆದುಬಿಟ್ಟು ಸುಮ್ಮನೆ ಕೂತಿರ್ತಾರೆ, ಏನು ಮಾಡೋದೇ ಇಲ್ಲ. ಕರ್ಫ್ಯೂ ಇದ್ದಾಗ ಬಾಯಲ್ಲಿ ಜೊಲೆ ಶುರು ಮಾಡ್ತಾರೆ. ಎಷ್ಟು ಪ್ರಾಬ್ಲಮ್ ಆಯ್ತು ನನಗೆ, ಹಾಗೆ ಹೀಗೆ ಅಂತೆ. ಮನುಷ್ಯನ ಸ್ವಭಾವ. ದೇವ್ರು ಹಾಗೆ ಮಾಡ್ತಾನ? ಹೇಗೆ ಕೂತಿದ್ದಾನೆ ಒಳಗಲ್ಲಿ? ಅಷ್ಟೇ ಮೂಲ ರೂಪದಲ್ಲಿ ಹೇಗಿದ್ದಾರೋ ಅಷ್ಟೇ ಇದ್ದಾರೆ ಬಿಂಬ ರೂಪದಲ್ಲಿ. ದೇವ್ರ ಮಹಿಮೆ ನೋ ಚೇಂಜ್. ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ದೇವರ ಮಹಿಮೆ ಪ್ರತಿ ನಮ್ಮ ಲಿಮಿಟೇಷನ್ ಇಮ್ಮಿಡಿಯೇಟ್ ಅರ್ಥ ಆಗ್ತಾ ಇರುತ್ತೆ. ದೇವರ ವೈಶಿಷ್ಟ್ಯನ ಅಷ್ಟೇ ಅರ್ಥ ಆಗುತ್ತೆ. ಜೀವೇಶ್ವರ ಭೇದ ಸರ್ವಕಾಲಕ್ಕೂ ಕೂಡ ಅನುಭವ ಬರ್ತಾನೆ ಇರುತ್ತೆ. ಯಾವುದು?
ಅದು ಓದಿ ಹೇಳಿದೆ ಅದು ಇದರ ವಾಕ್ಯ, ಮಹಾಭಾರತದ ವಾಕ್ಯ. ನವಮ ಗೀತಾಭಾಷ್ಯೋಕ್ತ, ಗೀತಾಭಾಷ್ಯೋಕ್ತೆ ಅಂದರೆ 9ನೇ ಅಧ್ಯಾಯ ಗೀತಾಭಾಷ್ಯದಲ್ಲಿ ಆಚಾರ್ಯ ಕೋಟ್ ಮಾಡಿದ್ದಾರೆ. ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ. ದೇವರ ಸಾಮರ್ಥ್ಯ ಎಷ್ಟು ಅಂದರೆ ಸರ್ವಭೂತ ಗುಣೈರ್ಯುಕ್ತಂ, ಎಲ್ಲ ಗುಣಗಳಿಂದ ದೇವರು ಪೂರ್ಣನಾಗಿದ್ದಾನಾದ್ರಿಂದ ಅವಕಾಶ ಪರತತ್ವ ಅನ್ನೋ ಗುಣನೂ ಇದೆ. ಅದೇ ಸರ್ವಗುಣಗಳು ಬಂದಾಗ ಅವಕಾಶ ಪರತತ್ವ ಬರಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಆಕಾಶ ಶಬ್ದ ಪ್ರವೃತ್ತಿ ನಿಮಿತ್ತವಾನ್ ಇತ್ಯರ್ಥ. ಆಕಾಶ ಶಬ್ದ ಪ್ರವೃತ್ತಿಗೆ ನಿಮಿತ್ತ ಏನು ಬೇಕು ಅದನ್ನು ಹೇಳಿದ್ದಾರೆ. ಉಕ್ತಮೇವ ತಾತ್ಪರ್ಯಂ. ಇಷ್ಟಾದ ಮೇಲೆ ಶಬ್ದಾಂತರ ನಿಮಿತ್ತಸ್ಯಾಪಿ ಉಪಲಕ್ಷಕಮಿದಂ. ಈ ಸೂತ್ರ ಹೇಗಿದೆ ಅಂದರೆ ಬರೀ ಲಿಮಿಟ್ ಮಾಡಬಾರ್ದು, ಇನ್ನು ಎಕ್ಸ್ಟೆಂಡ್ ಮಾಡಬೇಕು. ಏನಂತ? ತಥಾಪಿ ಅನ್ಯ ವಸ್ತುಷು ಪ್ರಸಿದ್ಧೈರ್ ಆಕಾಶಾದಿ ಅಭಿಭೂತಗತೈ ಸರ್ವೈ ಶಬ್ದೈ ಏಕೋ ವಿಷ್ಣುರೇವ ಉಚ್ಯತೆ. ಇಲ್ಲೇನು ಹೇಳಿದ್ರು? ಆಕಾಶ ತಲ್ಲಿಂಗ ಅಂತ ಮುಗಿಸ್ಬಿಟ್ರು. ಪೃಥ್ವಿ ತಲ್ಲಿಂಗ, ಅಗ್ನಿ ತಲ್ಲಿಂಗ ಅಂತ ಹೇಳಕ್ ಹೋಗ್ಲಿಲ್ಲ. ಯಾಕೆ? ಆಕಾಶ ಏನು ಒಂದು ಭೂತ. ಆ ಭೂತದ ಹೆಸರನ್ನು ಸಮನ್ವಯ ಮಾಡಿದ ಮೇಲೆ ಉಳಿದ ಎಲ್ಲಾ ಭೂತಗಳ ಹೆಸರು ಏನ್ ಮಾಡ್ಕೋಬೇಕಾಗ ಇದೇ ರೀತಿಯಲ್ಲಿ ತಿಳ್ಕೊಂಡ್ಬಿಡ್ಬೇಕು. ಆ ಸೂತ್ರ ಗೊತ್ತಾಯ್ತಾ? ಒಂದಕ್ಕೆ ಅಪ್ಲೈ ಮಾಡಿದ ಮೇಲೆ ಹೇಳಿದ್ರೆ 35 ಮೇಲೆ ಬಂದವರೆಲ್ಲ ಪಾಸು ಅಂದ ತಕ್ಷಣ ಎದ್ನಿಂತ ಒಬ್ಬನು ಸರ್ ನಾನು ಅಂತ ಕೇಳಿದ, ಮಾರ್ಕ್ಸ್ ಎಷ್ಟು ಒಂದು 45 ಅಂತ. ಅರ್ಥ ಆಗಲಿಲ್ಲ. 35 ಬಂದವರೆಲ್ಲ ಮೇಲೆ ಬಂದವರು ಪಾಸು ಅಂದ್ರೆ ಏನರ್ಥ? ಇವನು ಪಾಸೆ, ಫೇಲ್ ಆದವನು. 35 ಒಳಗೆ ಬಂದವರೆಲ್ಲ ಫೇಲ್ ಅಂದ ತಕ್ಷಣ ಎದ್ನಿಂತ ನಾನು ಅಂದ ಎಷ್ಟು 0 ಅಂತ 15 ಅಂದ. 35 ಒಳಗೆ ಸೂತ್ರ ಅದು. ಇಷ್ಟೊಳಗೆ ಬಂದ್ರೆ ಫೇಲ್, ಇಷ್ಟೊಳಗೆ ಬಂದ್ರೆ ಪಾಸ್. ಅದೇ ರೀತಿ ಒಂದು ಭೂತಕ್ಕೆ ಹೇಳಿದ ಮೇಲೆ ಇನ್ನು ಉಳಿದ ಎಲ್ಲಾ ಭೂತಗಳಿಗೆ ಅದು ಅಪ್ಲಿಕಬಲ್. ಅದಕ್ಕೆ ಏನಂತಾರೆ ನೋಡಿ, ಪ್ರಸ್ತುತು ಆಕಾಶಾದಿ ಅಧಿಭೂತಗತೈ. ಭೂತ ಅಧಿಭೂತ, ಭೂತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅದನ್ನು ತಗೊಂಡ್ರು ಒಳಗಿರೋ ಭಗವದ್ ರೂಪ ಆ ಶಬ್ದದಿಂದ ವಾಚ್ಯವಾಗಿದೆ. ಗೊತ್ತಾಯ್ತು? ಆಕಾಶಗತವಾದ ಭಗವದ್ ರೂಪ ಆಕಾಶ ಶಬ್ದ ವಾಚ್ಯ ಹೇಗಿದೆಯೋ ಪೃಥಿವ್ಯಾದಿಗತವಾದ ಭಗವದ್ ರೂಪ ಪೃಥಿವ್ಯಾದಿ ಶಬ್ದದಿಂದ ವಾಚ್ಯವಾಗಿದೆ. ಆದ್ದರಿಂದ ಎಲ್ಲಾದ್ರೂ ಪೃಥ್ವಿಯಿಂದ ಅಂತೇನಾದ್ರು ಬಂದಿದ್ರೆ, ಪೃಥ್ವಿಯಿಂದ ಎಲ್ಲ ಹುಟ್ಟುತ್ತಾ ಇದೆ ಬದುಕಿದೆ ಅಂದರೆ ಪೃಥ್ವಿ ದೇವರು ಅಂತ ಅರ್ಥ. ಈ ಪೃಥ್ವಿ ಅಂತ ಅರ್ಥ ಅಲ್ಲ. ಯಾಕೆ? ಈ ಪೃಥ್ವಿಗೆ ತಾನೇ ಇರೋ ಶಕ್ತಿ ಇಲ್ಲ. ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಅದು ಹೋಗ್ಬಿಡುತ್ತೆ. ಇದಕ್ಕೆ ಅಪ್ಲೈ ಮಾಡೋದಾದ್ರೆ ಹಾಗಿದ್ರೆ ಪ್ರಳಯ ಎಲ್ಲ ಸತ್ತು ಜೀರ್ಣ ಶೂನ್ಯ ಆಗುತ್ತೆ ಅಂತ ಆಗ್ತದೆ. ಇಮ್ಮಿಡಿಯೇಟ್ ಅರ್ಥ ಇದೆ. ಇವು ಅಧಿಕಾರಿ ಬೇರೆ, ಇವನು ಬೇರೆ. ಯಾರೋ ಆ ಪೋಸ್ಟ್ ಬೇರೆ, ಆ ವ್ಯಕ್ತಿ ಬೇರೆ. ಅಧಿಕಾರ ಏನು ಮಾಡಿತ್ತು? ಸೈನ್ ಮಾಡಿದೆ. ಒಂದು ಗಂಟೆ ರಿಟೈರ್ ಆಗ್ತಾನ ಅವನು. ಯಾವುದಕ್ಕೂ ಸೈನ್ ಮಾಡಿದೆ ವ್ಯಾಲಿಡ್. ಆವೇನು ಮಾಡಿದೆ ವ್ಯಾಲಿಡ್ ಅಲ್ಲ. ಅರ್ಥ ಆಯ್ತಾ? ಆಗ ಮಾತ್ರ ವ್ಯಾಲಿಡ್. ದೇರ್ಫೋರ್ ಅಧಿಕಾರ ಅನ್ನೋದು ಬೇರೆ, ವ್ಯಕ್ತಿ ಬೇರೆ. ವ್ಯಕ್ತಿಗೆ ಎಲ್ಲಿವರೆಗೂ ಅಧಿಕಾರ ಇದೆಯೋ ಅಲ್ಲಿವರೆಗೂ ಮಾತ್ರ ಅವ್ನು ಮಾತನಾಡಿಯೋದು. ಆಮೇಲೆ ಏನಾಯ್ತು? ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ದೇವರಲ್ಲಿ ಹಾಗಿಲ್ಲ. ದೇವ್ರ ಗುಣಗಳು ಹೇಗಿವೆ ಅಂತ ಕೇಳಿದರೆ ಒನ್ ವಿತ್ ಹಿಮ್. ನಮ್ಮ ಒನ್ ವಿತ್ ನಮ್ಮ ಅಧಿಕಾರ ಒನ್ ವಿತ್ ಆಗಿಲ್ಲ. ಈಗ ಅಷ್ಟು ಅಲ್ಲದೇನೆ ಎಷ್ಟು ಹಾರಾಡ್ತಿದ್ದಾರೆ. ಅದು ಒನ್ ವಿತ್ ಆಗ್ಬಿಟ್ರೆ ಗತಿ ಏನಾಗ್ತಿದೆ ಗೊತ್ತಾಯ್ತಾ? ಮಾಡಬಾರ್ದೆಲ್ಲ ಇಷ್ಟು ಸೀಮಿತ ಅಧಿಕಾರದಲ್ಲೇ ಮಾಡಾಕ್ ಬಿಡ್ತಾರೆ. ಅದಕ್ಕೆ ದೇವರಿಗೆ ಆಸೆ ಕುಡಿದವರು ಸ್ವಾತಂತ್ರ್ಯ ಬೇಕು ಕೊಳ್ಳಕ್ಕೆ ಹೋಗಲ್ಲ ಅಂದರೆ ಹಾಳು ಮಾಡಿಬಿಡ್ತಾರಂತ ಗೊತ್ತು. ಅಸತ್ಯ. ಅದಕ್ಕೆ ಯಾರು ಕೂಡ ವಿಷ್ಣುವಿನ ಹತ್ರ ಹೊರ ಕೇಳಕ್ಕೆ ಹೋಗೋದಿಲ್ಲ ದುಷ್ಟರು. ಯಾತಕ್ಕೆ? ಅದು ಯಾಕೆ ಗೊತ್ತಾ? ಒಬ್ಬ ಸ್ಮಗ್ಲರ್ ಹೋಗ್ಬಿಟ್ಟು ಸರ್ಕಾರಕ್ಕೆ ಅಲ್ಪೆ ಮಾಡಿ ಐ ಆಮ್ ಸ್ಮಗ್ಲಿಂಗ್ ಪ್ಲೀಸ್ ಗ್ರಾಂಟ್ ಕೊಡಿ ಅಂತ ಕೇಳಿದ್ರೆ ಆಗೋ ಹಾಗೆ. ವಿಷ್ಣುವಿನ ಹತ್ರ ಯಾರು ಯಾಕೆ ಕೇಳೋದಿಲ್ಲ ದೈತ್ಯರು ಅಂದರೆ ಅವರೆಲ್ಲ ಯಾರು? ಅವರು ರೂಲ್ ಬ್ರೇಕರ್ಸ್. ಅವರು ದೇವರ ಹತ್ರ ಹೋಗೋ ಧೈರ್ಯನೇ ಅವ್ರಿಗಿಲ್ಲ. ಅದಕ್ಕೆ ಬೇರೆ ದೇವತೆಗಳ ಜಾತಕ್ಕೆ ಹೋಗ್ತಾರೆ ಅಂತ ಕೇಳಿದ್ರೆ ಅವ್ರು ಯಾರು ದೇವರಲ್ಲ. ಏನ್ ಮಾಡ್ತಾರ ಅವರು? ಅದಕ್ಕೆ ಅವ್ರು ಯಾವಾಗ ಲಂಚ ಡೈರೆಕ್ಟ್ ದೊಡ್ಡ ಆಫೀಸರ್ ಕೇಳಕ್ ಹೋಗಲ್ಲ. ಯಾರು ಕೇಳ್ತಾರೆ? ಅಸಿಸ್ಟೆಂಟ್ ಬೋರ್ಡ್ಗೆ ಹೋಗೋದು ಯಾವಾಗ ಕೂಡ. ಅವ್ರಿಗೆ ಕೇಳಿದ್ರೆ ಎರಡಾಗತ್ತೆ ಕೆಲಸ ಆಗೋದು ನಿಂತು ಹೋಗ್ಬಿಡುತ್ತೆ ಕೊನೆಗೆ. ಏನು ಇಂಟರ್ವ್ಯೂ ಅನ್ಯಾಯ ಮಾಡ್ತೀಯ ಬಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನ ಅವನು? ಮತ್ತೆ ಇನ್ಯಾರತ್ರ ಹೋಗೋಗಿಲ್ಲ. ಹೈಯೆಸ್ಟ್ ಅವನಲ್ಲ. ಯಾಕಂದ್ರೆ ಸರಿ ಕಡಿಮೆ ಏನಾದ್ರು ಹೆಚ್ಚು ಕಡಿಮೆ ಯಾರು ಮೇಲಿನವ್ರ ಹತ್ರ ಹೋಗ್ಬೋದು. ಅದೇ ಹೈಯೆಸ್ಟ್ ಹತ್ರ ಬೈಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಮತ್ತೆ ಹತ್ರ ಬರಾಗಿ. ಅದಕ್ಕೆ ವಿಷ್ಣುವಿನ ಹತ್ರ ವೆರಿ ಇಂಪಾರ್ಟೆಂಟ್. ಇವತ್ತು ಸಿನಿಮಾ, ನಾಟಕ, ಕಥೆ ಎಲ್ಲಿ ಬಂದರೂ ಕೂಡ ವಿಷ್ಣು ಭಕ್ತ ಲೋಕಕಂಟಕನಾಗಿದ್ದಂತ ಎಲ್ಲೆಲ್ಲೆಲ್ಲೂ ಬಂದಿಲ್ಲ. ಗೊತ್ತಾಯ್ತಾ? ಸಾಮಾನ್ಯ ಶಿವಭಕ್ತರೇ ಅಥವಾ ಅನ್ಯ ದೇವತೆಗಳ ಭಕ್ತರು. ವಿಷ್ಣು ಭಕ್ತರು ಎಂದೆಂದೂ ಲೋಕನಾಶ ಮಾಡಿಲ್ಲ. ಅರ್ಥ ಆಯ್ತಾ? ವಿಷ್ಣು ಭಕ್ತರು ಎಂದೂ ಲೋಕನಾಶ ಮಾಡಿಲ್ಲ. ಆ ಒಂದು ಇಂಪ್ಯಾಕ್ಟ್ ಇಂದನೇ ಬ್ರಾಹ್ಮಣರ ಕಂಡ ಸ್ವಲ್ಪ ಹೆದರ ಬುದ್ಧಿ ಯಾಕೆ ಬಂದಿದೆ ಅಂದರೆ ಆ ಕಥೆ ತಲೆಯಲ್ಲಿ ಕೂತಿದೆ. ಇವರೆಲ್ಲ ಕೂಡ ಏನ್ ಮಾಡೋದಿಲ್ಲ, ಲೋಕಕ್ಕೆ ಕೇಡು ಮಾಡೋದಿಲ್ಲ. ಅದಕ್ಕೆ ಎಷ್ಟೋ ಸರಿ ಬೇರೆ ಮಾಡ್ತಾರೆ ಕೆಲವು ಆಫೀಸರ್ಸು. ಯಾರು ಬ್ರಾಹ್ಮಣರಿಂದ ಸ್ವಲ್ಪ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಯಾತಕ್ಕೆ ಅಂದರೆ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತ. ಎಲ್ಲ ಬ್ರಾಹ್ಮಣರಿಗೆ ಅಪ್ಲೈ ಆಗದೆ ಹೋದ್ರು ಕೂಡ ಸಾಮಾನ್ಯವಾಗಿ ಏನಿದೆ ಅವರಲ್ಲಿ? ಬ್ರಾಹ್ಮಣಲ್ಲಿ ಒಂಥರ ಪ್ರಾಮಾಣಿಕತೆ ಇರುತ್ತೆ ಅಂತೆ ಅಲ್ಲಿ ಕೂತ್ಬಿಟ್ಟಿದೆ. ಹಿಂದಿನ ಕಾಲ ಬ್ರಾಹ್ಮಣ ಅಂದ್ರೆ ಏನಾಗಿರ್ತಿದ್ದ? ವೈಷ್ಣವ ಬ್ರಾಹ್ಮಣನೇ ಬ್ರಾಹ್ಮಣ. ಗೊತ್ತಾಯ್ತು? ಆದ್ದರಿಂದ ಆ ಭಾವನೆ ಬಂದಿದೆ. ಇವತ್ತಿಗೂ ಕೂಡ ಒಂಥರ ಅನ್ನೋಯಿಂಗ್ಲಿ ಏನ್ ಮಾಡ್ತಾರೆ ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇರೋದು. ಯಾಕೆ ಬ್ರಾಹ್ಮಣ ತಂಟೆ ಹೋಗಿ ಬಿಟ್ಬಿಡು ಅಂತ ಹೇಳ್ತಾರೆ. ಹುಡುಗ ಜಗಳಾಡ್ತಿದ್ದಾಗ ಬ್ರಾಹ್ಮಣನ ಹೋಗಬೇಡ ಬಿಟ್ಬಿಡು ಅಂತೆ. ಅವ್ರಿಗೆ ಒಳಗೊಳಗೆ ಒಂದು ಭಯ ಕಾಡ್ತಾರೆ.
ಏನು ವಿಶ್ವಾಸರು ಯಾತಕ್ಕೆ? ವಿಶ್ವಾಸರು ಬ್ರಾಹ್ಮಣೇನ ಅಲ್ಲ. ಅಲ್ಲಿ ಏನಿತ್ತಲ್ಲಿ ವಿಶ್ವಾಸರ ಸಾತ್ವಿಕ ಅವನ ಒಳಗೆ ಅಸರಾವೇಶ ಇತ್ತು, ಹೋಯ್ತಷ್ಟೇ. ಹಿರಣ್ಯಕಶಿಪು ಮೊದಲಾದವರಿದ್ದಾಗ ಹಿರಣ್ಯಕಶಿಪು ಭಕ್ತ ದ್ವೇಷ ಮಾಡ್ತಿದ್ದಾನೆ, ಒಳಗೆ ಹಿರಣ್ಯಕಶಿಪು ರಾಕ್ಷಸ ಇದ್ದಕ್ಕೆ ಹಾಗೆ ಮಾಡ್ದ. ಜೀವದ್ವಯ ಆವೇಶ ಇದೆ, ಅದು ಎಲ್ಲಿ ದುಷ್ಟರು ಶಿವ ಅವನ ಜೀವದ್ವಯ ಆವೇಶ ಇಲ್ಲ, ಸಹಜವಾಗಿ ಆರಾಧನೆ ಮಾಡ್ತಾರೆ. ಇಲ್ಲಿ ಆವೇಶ ಇದ್ದದಕ್ಕೆ ಮಾತ್ರ ಮಾಡ್ತಾರೆ. ಆದ್ದರಿಂದ ಉತ್ತರ ಅಲ್ಲೇ ಇದೆ. ಅನ್ಯಾವೇಶ ನಿಮಿತ್ತ ಬಂದಾಗ ಇವರಿಗೆ ಹೇಳಕ್ಕೆ ಹೋಗಬಾರ್ದು. ಇವ್ರು ಅಪ್ಲಿಕಬಲ್ ಅಲ್ಲ, ಎಲ್ಲರಿಗೂ ಅಲ್ಲ. ಎಲ್ಲಿ ವೈಷ್ಣವರಲ್ಲಿ ಏನಾದರೂ ವಿರುದ್ಧ ಗುಣ ಕಾಣಿಸ್ತವೆ ಏನು ಹೇಳಬೇಕಾಗ? ಜೀವದ್ವಯ ಇರಬೇಕು. ಆದರೆ ಒಮ್ಮೊಮ್ಮೆ ಕಂಡ್ರೆ, ಯಾವಾಗಲೂ ಕಂಡ್ರೆ ಆ ಜೀವನ ಹಣೆಬರನೇ ಅಷ್ಟು ಅಂತ. ಒಮ್ಮೊಮ್ಮೆ ಕಂಡ್ರೆ ಬೇರೆ, ಆಕಸ್ಮಿಕ ಕಾಣೋದು ಬೇರೆ. ಯಾವಾಗ ಒಂದು ದಿವಸ ಲೇಟಾಗಿ ಬಂದರೆ ಪಾಪ ಏನೋ ಪ್ರಾಬ್ಲಮ್ ಆಯ್ತು, ದಿವಸ ಲೇಟ್ ಹಣೆ ಬೇಗ ಬಂದು ಯಾಕೆ ಅಂತ ಕೇಳಬೇಕೆ ಹೊರತು ಅವ್ನು ಬರೋದೇ ಹಾಗೆ ಅಂದ್ಬಿಡ್ತ. ಸ್ವಭಾವ ಕೃತ್ಯಕ್ಕೊಂದು ನಿಯಮ ಇದೆ. ಮೂರಾಕ್ಷರ ತಾಪ ತಕ್ಷಣ ಏನಂಕತ್ತೇನೋ ಅದನ್ನ ನಾವು ತುಂಬ ಸುಳ್ಳು ಹೇಳಬೇಕಾಗಿಲ್ಲ. ಮೂರಾಕ್ಷರ ಸುಳ್ಳು ಹೇಳ್ಬಿಟ್ರೆ ಏನಂತಾರೆ? ಅವನು ಸುಳ್ಳ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಅಕಸ್ಮಾತ್ ಸರಿ ಇವತ್ತು ಸರಿ ಹೇಳಿದ ಬಹಳ ಆಶ್ಚರ್ಯನೇ, ಅವನ ಸ್ವಭಾವ ಹಾಗಲ್ವ ಅಲ್ಲ ಅಂತ ಕೇಳ್ತಾರೆ. ಇವನೇನು ಯಾಕೆಂದ್ರೆ ಒಂದು ವ್ಯಾಪ್ತಿ ನಿಶ್ಚಯ ಮಾಡಬೇಕಾದ್ರೆ ಭೂಯೋ ದರ್ಶನ ಅಂತ ಕರೀತಾರೆ. ರಿಪೀಟೆಡ್ಲಿ ಕಂಡಾಗ ಏನಾಗುತ್ತದ ಒಂದು ರೂಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೈನ್ಸಿಸ್ಟ್ ಹಾಗೇನೆ ಗುಣ್ತಾವ್ ತುಂಬ ರಿಪೀಟೆಡ್ ಕಂಡಾಗ ಏನು ಮಾಡ್ತಾರೆ, ಅದನ್ನ ಯಾವ್ರೇನು ತಗೊಂಡ್ಬಿಟ್ಟು ಈ ಕಡೆ ತೀರ್ಮಾನ ಮಾಡ್ಬಿಟ್ಟು. ಅರ್ಥ ಆಯ್ತಾ? ಎಷ್ಟೋ ಸಲ ಫೇಲ್ ಆಗ್ಬೋದು ಅದು. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ. ಇವತ್ತು ತುಂಬ 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 ಔಷಧಿಗಳು ತಯಾರಾಗೋದಲ್ಲ ಫಾರಿನ್ನಲ್ಲಿ ಬೇಸಿಕಲಿ. ಅವ್ರು ಏನು ಮಾಡ್ತಾರೆ ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತೇವೆ. ಬಟ್ ಅವ್ರದ್ದು ಏನು ಲಿಮಿಟೇಷನ್ ಅಂದರೆ ಹೇಳ್ತಾರೆ, ಮೊದಲನೇದಾಗಿ ಪ್ರಾಣಿಗಳ ಮೇಲೆ ಮಾಡಿರ್ತಾರೆ, ಅದು ಮನುಷ್ಯನಿಗೆ ಎಕ್ಸ್ಟೆಂಡ್ ಆಗಬೇಕು. 100% ಆಗೋ ಚಾನ್ಸ್ ಇಲ್ಲ, ಒಂದು ಫೇಲ್ಯೂರು. ಮತ್ತು ಅಲ್ಲಿ ಮನುಷ್ಯ ಮಾಡಿದ್ದು ಇಲ್ಲಿಗೆ ಅಪ್ಲೈ ಆಗಬೇಕಾಗಿಲ್ಲ. ಗೊತ್ತಾಯ್ತಾ? ಆ ರೀಸನಲ್. ಇವತ್ತು ಬದಲಿಯಲ್ಲಿ ಚಳಿ ಇದೆ ಅಂದರೆ ಬೆಂಗಳೂರಲ್ಲಿ ಚಳಿ ಎಲ್ಲಿದೆ ಈಗ? ಅರ್ಥ? ಬೆಂಗಳೂರು ಬದಲು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಆ ಥರ ಇಲ್ಲ. ಅಂದರೆ ದೇಶ ವೈದ್ಯ ಏನಾಗುತ್ತೆ, ಗುಣಗಳು ಬದಲಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಮತ್ತು ನಾನ್ ವೆಜ್ಗೂ ಡಿಫರ್ ಆಗುತ್ತೆ. ನಾನ್ ವೆಜ್ಜಿನ ದೇಹದ ಪ್ರಕೃತಿನೇ ಬೇರೆ, ವೆಜ್ಜದು ಬೇರೆ. ಎಲ್ಲರಿಗೂ ಒಂದೇ ಔಷಧಿ ಕೊಟ್ಬಿಡ್ತಾರಲ್ಲ, ಏನಾಗುತ್ತದ? ಮೇ ನಾಟ್ ಬಿ ಸಕ್ಸಸ್ಫುಲ್. ಇವರು ಹೇಳ್ತಾರೆ ಔಷಧಿ ಕೊಟ್ಟು ಒಂದು ಔಷಧಿ ಕೊಟ್ಟರೆ ಅದು 200-300 ಜನದಲ್ಲಿ ಒಬ್ಬರಿಗೆ ಮಾತ್ರ ವರ್ಕ್ ಮಾಡ್ಬೋದು ಅಂತ. ಅರ್ಥ ಆಯ್ತಾ? ಎಲ್ರಿಗೂ ಅಲ್ಲ. ಅದನ್ನೇ ನಿಯಮ ತಿಳ್ಕೊಂಡು ಮಾಡ್ತಿರ್ತಾರೆ ಅಷ್ಟೇ ಹೊರತು ಇದಲ್ಲ. ಅದು ನಿಜವಾಗ್ಲೂ ಸೂಪರ್ ಸೀಕ್ರೆಟ್ಸ್ ಅವೆಲ್ಲ ಎಲ್ರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಯಾರೋ ನೋಡ್ಬಿಟ್ಟು ನಾವು ಹೆದರ್ಕೋಬಾರ್ದು. ಅದಕ್ಕೆ ನಮ್ಮ ಪ್ರಕೃತಿ ಬೇರೆ, ಅವ್ರ ಪ್ರಕೃತಿ ಬೇರೆ. ಯಾಕೆ ಜೀವ ಭೇದ ಇದೆ. ಯಾರ್ದು ಅಕೌಂಟ್ ಸೀಜ್ ಮಾಡಿದ್ರೆ ನಮಗೆ ಹೇಗೆ ಅಪ್ಲಿಕಬಲ್ ಅದು? ನಮ್ಮದು ಸಂಬಂಧ ಇಲ್ಲ. ಇದು ರೋಗನೂ ಹಾಗೇನೆ. ಅವ್ರ ಫುಡ್ ಹ್ಯಾಬಿಟ್ಸ್ ಬೇರೆ, ಅವ್ರ ಇದು ಬೇರೆ, ಅವ್ರ ಜಿನಿಯಾಲಜಿ ಏನೋ ತುಂಬ ಫ್ಯಾಕ್ಟರ್ಸ್ ಇದೆ ಅಲ್ಲಿ. ಅದೆಲ್ಲ ನೋಡ್ಕೋಬೇಕೆ ಹೊರತು ನಾವು ಬರೀ ಇದನ್ನೇ ನೋಡ್ತಾರೆ ಇದ್ರ ಪ್ರಯೋಜನ ಇಲ್ಲ. ತುಂಬ ಜನರಲೈಸ್ ಮಾಡಕ್ಕೆ ಹೋಗಕ್ಕೆ ಬರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ನೋಡ್ರಿ, ನಮ್ಮ ವಂಶದಲ್ಲಿ ಒಬ್ಬನಿಗೂ ಹಾರ್ಟ್ ಅಟ್ಯಾಕ್ ಎಲ್ಲ 90+ ಇದ್ದವನು, ಯಾವುದೋ ಹುಡುಗ 30 ವರ್ಷಕ್ಕೆ ಹೋಗಿಬಿಟ್ಟ ಅಂತ ಹೇಳ್ತಾರೆ. ಏನಾಯ್ತು? ಅದು ನಿಯಮ ಮಾಡಿದ್ರೆ ಇವ್ರು ಹೋಗಬಾರ್ದಾಗಿತ್ತು. ಗೊತ್ತಾ? ಇನ್ನೊಬ್ರೇನು ಮನೆಗೆ ಎಲ್ಲರೂ 60ಕ್ಕೆ ಹೋಗೋರೆ, ಇವ್ರು 100 years ದಾಟಿ ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಜೀವ ಸ್ವರೂಪ ಇಂಡಿವಿಜುವಾಲಿಟಿ ಒಂದು ಇದ್ದೇ ಇದೆ. ಅದು ಜನರಲ್ ಮಾಡಬಾರ್ದು. ಇವತ್ತೇನಾಗಿದೆ ಸಾಮಾನ್ಯವಾಗಿ ಅಂದರೆ ಆ ಥರ ಮಾಡಿ ಎಲ್ಲ ಔಷಧಿಗಳು ಕೂಡ ಎಫೆಕ್ಟ್ಗಿಂತ ಸೈಡ್ ಎಫೆಕ್ಟ್ ಜಾಸ್ತಿ ಮಾಡೋದು. ಸೈಡ್ ಎಫೆಕ್ಟಿವ್ ನಿಯಮಗಳಿಲ್ಲ, ಎಫೆಕ್ಟಿವ್ ನಿಯಮ ಇರುತ್ತೆ. ಸೈಡ್ ಎಫೆಕ್ಟ್ ಅವ್ರು ಕ್ಯಾರ್ ಬರ್ತಾರೆ, ಔಷಧಿ ಲಿಸ್ಟ್ ಹಾಕಿರ್ತಾರೆ ಕೆಳಗಡೆಗೆ, ಇರೋದು ಪ್ರಾಬಬ್ಲು ಸೈಡ್ ಎಫೆಕ್ಟ್ಸ್ ಅಂತ ಹಾಕಿರ್ತಾರೆ. ಅದು ಓದಿಬಿಟ್ರೆ ಔಷಧಿ ತೊಗೊಳೋದಿರೋದೇ ವಾಸಿ ಅನಿಸ್ಬಿಡೋದು. ಆ ತಲೆ ತಿರುಗ್ಬೋದು, ಬೀಳ್ಬೋದು, ಇದಾಗ್ಬೋದು, ಏನಾರು ಆಗ್ಬೋದು, ಸೋಸಿಟಿ ಆಗ್ಬೋದು. ಕೇಳಿ ಇದು ತೊಗೊಳದಿರೋದು ರೋಗ ವಾಸಿ ಆಗಿಬಿಡುತ್ತೆ ಅರ್ಧ. ಅದು ತೊಗೊಳಕ್ಕಿಂತ ಮುಂಚೆನೆ ಇದು ತೊಗೊಂಡು ಇಷ್ಟೆಲ್ಲ ಅನುಭವಿಸೋದಕ್ಕಿಂತ ಏನು ಮಾಡೋದು ಆಸೆ. ಮತ್ತೆ ಕೊನೆಗೆ ಗೊತ್ತು ಹಾಕಿರ್ತಾರೆ, ಇನ್ನೇನು ಬೇಕಾದ್ರೂ ಆಗ್ಬೋದು. ಕೊನೆಗೆ ಲಾಸ್ಟ್ ಲೈನ್ ರೋಗ ವಾಸಿ ಆಗೋದು ಬಿಟ್ಟು ಇದೇನಾದ್ರು ಆಗ್ಬೋದು. ಆ ಥರ ಅದು ನಿಮ್ಮದ್ರಲ್ಲಿ ಹಾಗಲ್ಲ, ಶಾಸ್ತ್ರದಲ್ಲಿ ಹಾಗಲ್ಲ. ಇದಾದ್ರೆ ಹೀಗೇನೆ, ನೋ ರಿಸ್ಕ್. ಸಯೇಶೋ ಅನಂತಹ ಕೋಶೇವ ಅನ್ಯಾತ್ ಕ ಪ್ರಾಣ್ಯಾತ್ ಇತ್ಯಾದಿ ಸರ್ವ. ಒಬ್ಬರಿಗೆ ಒಂದು ಔಷಧಿ ಇನ್ನೊಬ್ರಿಗೆ ವಿಷ ಆಗ್ಬೋದು, ಅಲರ್ಜಿ ಅಂತ ಹೇಳ್ತೀವಲ್ಲ. ಒಬ್ಬನಿಗೆ ಫೈನ್ಸ್ ಇನ್ನೊಬ್ರಿಗೆ ಸೂಟ್ ಆಗೋದೇ ಇಲ್ಲ. ಅದು ಬೇಕಾದ್ರೆ ದೃಷ್ಟಾಂತ ಕೊಡ್ತಾರೆ. ಬಾಳೆಹಣ್ಣು ಬೇರೆ ಪ್ರಾಣಿಗಳಿಗೆ ಭಾರಿ ಇಷ್ಟ, ಒಂಟೆಗೆ ಬಾಳೆಹಣ್ಣು ಕಂಡ್ರೆ ಆಗಲ್ಲ. ಎಲ್ಲಿ ಬಂದಿತ್ತು ನೆನಪಿದೆಯಾ? ಇದು ಎಲ್ಲಿ ಬಂದಿತ್ತು? ಯಾರ್ಯಾರು ಜ್ಞಾಪಕ ಇದೆಯಾ? ಒಂಟೆಗೆ ಬಾಳೆಹಣ್ಣು ಕಂಡ್ರೆ ಆಗೋದಿಲ್ಲ. ಎಲ್ಲಿ ಹೇಳಿದ್ರು? ಸುಧಾದಲ್ಲಿ ಎಲ್ಲ ಬರುತ್ತಾ. ಆದ್ರಿಂದ ಸರುಬಲ ಸುಧಾ ಹೇಳಾಗಿಲ್ಲ, ಅದು ಬಿಟ್ಟು ಉತ್ತರ ಕೊಡಬೇಕು. ಸರುಬಲ ಸುಧಾ ಹೇಳ್ಕೊಡುದು, ಶಾಸ್ತ್ರ ಅಂತ ಹೇಳ್ಕೊಡುದು. ಯಾಕೆ ಎಲ್ಲ ಕಡೆ ಬರೋದ್ರಿಂದ ಯಾವ್ದು ಹೇಳಬೇಕು? ತತ್ವೋದ್ಯೋತಲ್ಲಿ ಹೇಳ್ತಾರೆ, ಇಷ್ಟೋನೋ ರಮಾಪತಿ ಅಂತ ಹೇಳಬೇಕಾದ್ರೆ ದೇವರು ಮೇಲೆ ಗೊತ್ತಿದ್ರು ದುರ್ಯೋಧನಿಗೆ ಇಷ್ಟ ಆಗಲಿಲ್ಲ ದೇವರು. ಗೊತ್ತಾಯ್ತಾ? ಅದೇ ರೀತಿ ಬಾಳೆಹಣ್ಣು ಹೇಗೆ ಒಂಟೆಗೆ ಇಷ್ಟ ಆಗೋದಿಲ್ಲ ಹಾಗೆ. ಗೊತ್ತಾಯ್ತಾ? ಎಲ್ಲರಿಗೂ ಒಂದು ಪದಾರ್ಥ, ಎಷ್ಟೋ ಸರಿ ಪದಾರ್ಥ ಇನ್ನೊಂದು ನನ್ನ ಕಂಡ್ರೆ ಬೇಡ ಹಾಕಬೇಡಿ ಅಂತ ಹೇಳ್ತಾರೆ. ಎದುರಿಗೆ ನನ್ನ ಕಂಡ್ರೆ ಆಗೋದಿಲ್ಲ. ಕೆಲವರಿಗೆ ಅದೊಂದು ತಿಂತಿರ್ತಾನೆ ಅಷ್ಟರ ಮಟ್ಟಿಗೆ.
ಇಲ್ಲ, ಇಲ್ಲೊಂದೇ ಕಡೆ ಹೇಳೋದು. ಇಷ್ಟೋನೋ ರಮಾಪತಿ. ಇಷ್ಟ ಶಬ್ದಕ್ಕೆ ಅರ್ಥ ಬರೀಬೇಕಾದ್ರೆ ಅರ್ಥ ಬರೀ. ಗೊತ್ತಾಯ್ತಾ? ಮುಳ್ಳು, ಮುಳ್ಳು ಬರೀ ಪಂಚಪ್ರಾಣ ಅಂತ ಅದಕ್ಕೆ. ನೀವು ಇದಕ್ಕೆ ಹೋಗ್ಬೇಕು, ಉತ್ತರ ಭಾರತ ದ್ವಾರಕ ಕಡೆಗೆ ಹೋಗ್ಬಿಟ್ರೆ ದೊಡ್ಡ ಮುಡಿ ನಡಕ್ಕೆ ಮೂತಿ ದೊಡ್ಡ ಒಂಟೆ ಹೈಟ್ ಬೇರೆ ಇರುತ್ತಲ್ಲ, ತಿನ್ಕೋತ ಕೂತ್ಬಿಡುತ್ತೆ ಆರಾಮಾಗಿ. ಮುಗಿದ ಕಂಡ ತಿನ್ನೋದಿಲ್ಲ ಅಂತ. ಬಾಳೆಹಣ್ಣು ತಿನ್ನೋದಕ್ಕೆ ಒಳ್ಳೆ ಬಾಳೆಹಣ್ಣು ಸೇಫಾಗಿ ಇರ್ಬೇಕಾದ್ರೆ ಒಂಟೆ ಸಾಕಿಬಿಟ್ರೆ ಬಾಳೆಹಣ್ಣು ಏನಾಗೋದಿಲ್ಲ ಅಂತ, ಯಾಕೆ ಮುಟ್ಟೋದಿಲ್ಲ. ಅದರಿಂದಾಗಿ ಇದು ಹಾಗೆ ಮುಡಿ ಗಿಡದ ಬಂದು ತಿಂದು ಹಾಕ್ಬಿಡುತ್ತಂತ. ಅವ್ರ ಸ್ವಭಾವ ಹಾಗೆ. ಅದು ಯಾಕೆ ಜೀವ ಭೇದ ಹೇಳೋದಕ್ಕೆ, ದೇಹ ಭೇದ ಹೇಳೋದಕ್ಕೆ ಕೂಡ ಬಹಳ ಹೆಲ್ಪ್ ಆಗುತ್ತೆ. ನತು ಭೂತಾಕಾಶಾದಿ ತದರ್ಥ. ಅಲ್ಲಿಗೆ ನಾಳೆ ಇನ್ನೊಂದು ಮಾತು. ಪ್ರತಿಯೊಂದು ಸೂತ್ರವನ್ನು ನೆನಪಾಡ್ಕೊಂಡು ಬ್ರಹ್ಮಸೂತ್ರ ಭಾಷೆ ಓದ್ಕೊಂಡ್ಬಂದ್ರೆ ಗೊತ್ತಾಯ್ತು. ತತ್ವಪ್ರಕಾಶಿಕ ಜ್ಞಾಪಕ ಇದ್ದರೆ ಇವೆಲ್ಲ ತಕ್ಷಣ ಜ್ಞಾಪಕ ಆಗುತ್ತೆ. ಆಗ ಅಣುಭಾಷೆ ಅಂತ ಯಾತಕ್ಕೆ ಕರೀತಾರೆ ಅಂತ ಗೊತ್ತಾಗುತ್ತೆ. ಶಾರ್ಟಾಗಿ ಅದನ್ನು ತಿಳಿಸ್ಕೊಡು.